Good evening to everyone. Welcome to the class. I hope I'm audible to everyone. Okay. Yes. So let us begin. ಇವತ್ತು ನಾವು ನೆಕ್ಸ್ಟ್ ಚಾಪ್ಟರ್ ನೋಡೋಣ ಅಂಡರ್ ದ ಕನ್ಸೆಪ್ಟ್ ಆಫ್ ಯುವರ್ ಮ್ಯಾಟ್ NMMS ಇದ್ದು ದ ನೆಕ್ಸ್ಟ್ ಚಾಪ್ಟರ್ ಇಸ್ ಆಡ್ ಒನ್ ಔಟ್. ಓಕೆ, ಸೊ ಈ ತರದ್ದು ನಾವು ಒಂದು ಆಲ್ರೆಡಿ ಚಾಪ್ಟರ್ ಮಾಡಿದೀವಿ, ಆಡ್ ಒನ್ ಔಟ್ ಅಂತ. ಯಾವ್ದದು? ಆಡ್ ಔಟ್ ಲೆಟರ್ಸ್. ಓಕೆ, ಸೊ ಲೆಟರ್ಸ್ ಕೊಟ್ಟಿರ್ತಾರೆ, ಯಾವುದು ಒಂದು ಮೂರು ಗ್ರೂಪ್ಗೆ ಒಂದು ಏನಾದ್ರೂ ಒಂದು ಹೋಲಿಕೆ ಸಾಮ್ಯತೆ ಇರುತ್ತೆ, ಒಂದು ಆ ಪ್ಯಾಟರ್ನ್ ಅಲ್ಲಿ ಫಿಟ್ ಆಗಲ್ಲ, ಅದನ್ನ ನಾವು ಮಾರ್ಕ್ ಮಾಡಬೇಕು ಆಸ್ ಅವರ್ ಆನ್ಸರ್. ಓಕೆ, ಸೊ ಅದೇ ತರ ನೆಕ್ಸ್ಟ್ ನಾನು ಅವಾಗ್ಲೇ ಹೇಳಿದ್ದೆ, ಆಡ್ ಒನ್ ಔಟ್ ಅಲ್ಲಿ ಮತ್ತೆ ಸಬ್ ಚಾಪ್ಟರ್ಸ್ ತರ ಬರುತ್ತೆ. ಅದು ಲೆಟರ್ಸ್ ಆಗಿರ್ಬೋದು ಅಥವಾ ನಂಬರ್ಸ್ ಆಗಿರ್ಬೋದು. ಫಾರ್ ಯು ಇಟ್ ಈಸ್ ಲೆಟರ್ಸ್ ಅಂಡ್ ನಂಬರ್ಸ್. ಯೂಶುವಲಿ ಸಮ್ಟೈಮ್ಸ್ ಇನ್ ವರ್ಡ್ಸ್ ಅಂತಾನು ಬರುತ್ತೆ, ಆಡ್ ಒನ್ ಔಟ್ ವರ್ಡ್. ಓಕೆ, ವರ್ಡ್ಸ್ ಅಲ್ಲ, ವರ್ಡ್. ಓಕೆ, ಸೊ ಏನಾದ್ರೂ 4 ವರ್ಡ್ ಕೊಟ್ಟಿರ್ತಾರೆ. ಲೆಟರ್ ಅಂದ್ರೆ ಏನಾಗುತ್ತೆ, ರ್ಯಾಂಡಮ್ ಅಲ್ಫಾಬೆಟ್ಸ್. ನಂಬರ್ಸ್, ವರ್ಡ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್. ಈಗ ನಾನೇನೋ ಒಂದು 4 ವರ್ಡ್ಸ್ ಬರಿತೀನಿ, ಲಯನ್, ಟೈಗರ್ ಅಂತ ಬರ್ದು. ಓಕೆ, ಸೇ I'll write one more, say horse, and say one more, I'll write hyena. Okay, so ಇದರಲ್ಲಿ ಆಡ್ ಒನ್ ಔಟ್ ಅಂದ್ರೆ ನೀವೇನ್ ಹೇಳ್ತೀರಾ, ಲಯನ್, ಟೈಗರ್, ಹೈನಾ ಇದು ವೈಲ್ಡ್ ಅನಿಮಲ್ಸ್, ಹಾರ್ಸ್ ಅನ್ನೋದು ಡೊಮೆಸ್ಟಿಕ್ ಅನಿಮಲ್ಸ್. ಸೊ ವಿಚ್ ಒನ್ ಇಸ್ ಆಡ್ ಔಟ್ ಹಿಯರ್? ಹಾರ್ಸ್ ವುಡ್ ಬಿ ಆಡ್ ಔಟ್. ಸೊ ಯೂಶುವಲಿ ನಿಮಗೆ ವರ್ಡ್ಸ್ ಇಲ್ಲ. ಲೆಟರ್ಸ್ ವಿ ಹ್ಯಾವ್ ಡನ್. ನಾವು ಟುಡೇ ವಿ ಆರ್ ಗೋಯಿಂಗ್ ಟು ಸಿ ಆಡ್ ಒನ್ ನಂಬರ್. ಅಂದ್ರೆ ಏನು, ಏನ್ ಹೇಳ್ತಾರೆ, ಇನ್ ದ ಗಿವನ್ ಕ್ವೆಶನ್ಸ್ ದೆರ್ ಆರ್ 4 ಗ್ರೂಪ್ಸ್ ಆಫ್ ನಂಬರ್ಸ್ ಆರ್ ಪೇರ್ ಆಫ್ ನಂಬರ್ಸ್. ಅಂದ್ರೆ 4 ನಂಬರ್ ಇರ್ಬೋದು ಅಥವಾ ಪೇರ್ ಆಫ್ ನಂಬರು ಇರ್ಬೋದು, ಎರಡೆರಡು ನಂಬರು ಇರ್ಬೋದು. ಆಫ್ ವಿಚ್ 3 ಆರ್ ಅಲೈಕ್. ಅಂದ್ರೆ 3 ಸೇಮ್ ಇರ್ತವೆ. ಸೇಮ್ ಅಂದ್ರೆ ನಂಬರ್ ಸೇಮ್ ಇರಲ್ಲ, ಒಂದೇ ಫಿಕ್ಸ್ ಪ್ಯಾಟರ್ನ್ ಅಲ್ಲಿ ಅವು ಲೈ ಆಗ್ತವೆ. ಓಕೆ, ಅಂಡ್ ಒನ್ ಇಸ್ ಡಿಫ್ರೆಂಟ್. ಫೈಂಡ್ ದ ಒನ್ ವಿಚ್ ಇಸ್ ಡಿಫ್ರೆಂಟ್. ಸೊ ಅದನ್ನ ನಾವು ಮಾರ್ಕ್ ಮಾಡಬೇಕು ಆಸ್ ಅವರ್ ಆನ್ಸರ್. ಓಕೆ, ಸೊ ದ ಸೇಮ್ ಲಾಜಿಕ್ ಗೋಸ್ ಅಗೇನ್. ಏನು ಯಾವುದು ಬೇರೆ ಇದೆ ಅಂತ ಕಂಡು ಹಿಡಿಯೋದಕ್ಕೆ ನಾವ್ ಏನ್ ಮಾಡಬೇಕು, ವಿ ಹ್ಯಾವ್ ಟು ಟ್ರೈ ಔಟ್ ಆಲ್ ಪಾಸಿಬಲ್ ಪ್ಯಾಟರ್ನ್ಸ್. ಅದು ಪ್ಯಾಟರ್ನ್ಸ್ ಏನಾಗಿರ್ಬೋದು, ಪೊಸಿಷನ್ಸ್ ಆಗಿರ್ಬೋದು, ರಿಲೇಷನ್ಸ್, ಏನಾದ್ರೂ ಮ್ಯಾಥಮೆಟಿಕಲ್ ಲಿಂಕ್ ಇದೆಯಾ. ಮ್ಯಾಥಮೆಟಿಕಲ್ ಲಿಂಕ್ ಅಂತ ಕಂಡು ಹಿಡಿಯೋದಕ್ಕೆ ಏನೇನ್ ಬೇಕು, ಮತ್ತೆ ಅದೇ 4 ಆಪರೇಷನ್ಸ್, 4 ಬೇಸಿಕ್ ಆಪರೇಷನ್ಸ್ ಇರ್ಬೋದು, ಕ್ಯೂಬ್ಸ್ ಇರ್ಬೋದು, ಸ್ಕ್ವೇರ್ಸ್ ಇರ್ಬೋದು, ಅಥವಾ ಸಮ್ ಅಡ್ವಾನ್ಸ್ಡ್ ರಿಲೇಷನ್. ಸೊ ಪ್ರತಿಯೊಂದು ನಂಬರ್ ಅಲ್ಲಿ ಏನ್ ಪ್ಯಾಟರ್ನ್ ಇದೆ ಅಥವಾ ಹೇಗೆ ರಿಲೇಷನ್ ಇದೆ ಕಂಡುಹಿಡಿಬೇಕು. ಓಕೆ, ಸೊ ಅಗೇನ್ ಎವ್ರಿ ಕ್ವೆಶನ್ ಡಿಫರ್ಸ್ ಫ್ರಮ್ ಒನ್ ಅನದರ್. ಸರಿನಾ? ಸೊ ಇಲ್ಲಿ ಮತ್ತೆ ನಮಗೆ ಬೇಸಿಕ್ ದ ಮ್ಯಾಥಮೆಟಿಕಲ್ ರಿಲೇಷನ್ಸ್ ಆರ್ ಸರ್ಟನ್ ಜನರಲ್ ನಾಲೆಜ್ ರಿಲೇಷನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಸೊ ಏನ್ ಹೇಳ್ತಾರೆ, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ 4 ಸಂಖ್ಯೆಗಳು ಅಥವಾ ಜೋಡಿ ಸಂಖ್ಯೆಗಳ ಗುಂಪುಗಳನ್ನು ಕೊಟ್ಟಿದೆ. ಇವುಗಳಲ್ಲಿ 3 ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ, ಒಂದು ಮಾತ್ರ ಭಿನ್ನವಾಗಿರುತ್ತದೆ. ಅದನ್ನ ನಾವು ಕಂಡುಹಿಡಬೇಕು. ಓಕೆ, ಎಸ್, 1 second. So I hope everyone remembers the chapter odd one out letters. Okay, so letters ಅಂತ ಬಂದಾಗ ನಾವ್ ಏನೇನ್ ಮಾಡಿದ್ವಿ, ಫಸ್ಟ್ ಲೆಟರ್ಸ್ ಇದ್ದು ಪೊಸಿಷನ್ಸ್. ಓಕೆ, ಸೊ ಪೊಸಿಷನ್ಸ್ ಮಧ್ಯದಲ್ಲಿ ಏನಾದ್ರೂ ರಿಲೇಷನ್ ಇದೆಯಾ, ಯಾವ ತರ ರಿಲೇಷನ್, ಎನಿ ಮ್ಯಾಥಮೆಟಿಕಲ್ ರಿಲೇಷನ್ ಆರ್ ಎನಿ ಜನರಲ್ ರಿಲೇಷನ್. ಓಕೆ, ಸೊ ವಿತ್ ದಟ್ ಲೆಟ್ ಅಸ್ ಕಂಟಿನ್ಯೂ. ಇಲ್ಲಿ ಜಾಸ್ತಿ ನೋಡ್ಬೋದು, ಡಿಸ್ಕ್ರಿಪ್ಷನ್ ಮಾತ್ರ ಇದೆ, ಇಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಅಂತ ಏನಿಲ್ಲ, ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ಔಟ್ based on skills and every question is different. So ಇಲ್ಲಿ ನೋಡ್ಬೋದು, ಪರ್ಟಿಕ್ಯುಲರ್ ಡಿಸ್ಕ್ರಿಪ್ಷನ್ ಅಂತ ಏನು ಇಲ್ಲ ಇದಕ್ಕೆ. ಓಕೆ, ಸೊ ಸ್ಟ್ರೇಟ್ ಅವೇ ವಿ ವಿಲ್ ಸ್ಟಾರ್ಟ್ ವಿತ್ ದ ಎಕ್ಸಾಂಪಲ್ಸ್. ಏನ್ ಮಾಡ್ಬೇಕು, 4ರಲ್ಲಿ ಒಂದು ಬೇರೆ ಇದೆ, ಅದನ್ನ ಕಂಡುಹಿಡಿಬೇಕು. ಸರಿನಾ? ಓಕೆ, ಸೊ ದ ಫಸ್ಟ್ ಕ್ವೆಶನ್ ಈಸ್ ಆನ್ ಯೋರ್ ಸ್ಕ್ರೀನ್. ದ ನಂಬರ್ಸ್ ಆರ್ 363, 462, 584, 792. Okay, yes, I'll stop here for 2 minutes. ಈ ಕ್ವೆಶನ್ಸ್ ಹೋಗೋಕ್ಕಿಂತ ಮುಂಚೆ, ಓಕೆ, ನಿಮ್ ಸ್ಕ್ರೀನ್ ಮೇಲೆ ಇರೋದು ತಕ್ಷಣ ನೋಡಿದ ಕೂಡಲೇ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ, ಇದರಲ್ಲಿ 3 ಈವನ್ ನಂಬರ್ಸ್ ಇದಾವೆ, ಇದು ಒಂದು ಆಡ್ ನಂಬರ್ ಇದೆ. ಕರೆಕ್ಟಾ? 363 ಅನ್ನೋದು ಆಡ್ ನಂಬರ್. ನೀವ್ ಏನ್ ಮಾಡ್ಬೋದು, ಮ್ಯಾಮ್ ಇವೆಲ್ಲ ಈವನ್ ಇದಾವೆ, ಇದು ಒಂದೇ ಆಡ್ ಇದೆ, ಸೊ ನನ್ನ ಆನ್ಸರ್ ಎ. ಓಕೆ, ಸ್ಟಾಪ್ ದೇರ್. ಯಾಕಂದ್ರೆ ನಾನು ಲೆಟರ್ಸ್ ಹೇಳುವಾಗನು ಹೇಳಿದ್ದೀನಿ, ಓವಲ್ಸ್ ಕಾನ್ಸೋನೆಂಟ್ಸ್ ಅಂತ ಬರುತ್ತೆ,
ಬಟ್ ದ್ಯಾಟ್ ಶುಡ್ ಬಿ ಯುವರ್ ಲಾಸ್ಟ್ ಆಪ್ಷನ್. ಓಕೆ, ಯಾಕೆ? ವೋವೆಲ್ ಕಾನ್ಸನೆಂಟ್ ತುಂಬಾ ಈಸಿ ಕನ್ಸೆಪ್ಟ್. ಅದನ್ನ ಈಗ KG ಮಕ್ಕಳಿಗೂ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಹೇಳ್ತಾರೆ, ಇದ್ರಲ್ಲಿ ಯಾವ್ದು ಓವೆಲ್, ಇದ್ರಲ್ಲಿ ಯಾವ ಕಾನ್ಸನೆಂಟ್ ಅಂತ. ಅದನ್ನ ನೋಡಿ ಆರ್ಡರ್ ಔಟ್ ಮಾಡಬಾರ್ದು ನೀವು. ಯಾವ್ದು ರಿಲೇಷನ್ ಆಗ್ತಾನೆ ಇಲ್ಲ ಅಂದಾಗ ಲಾಸ್ಟ್ ಆಪ್ಷನ್. ನಾನು ಹೇಳಿದ್ದೀನಿ ನಿಮ್ಗೆ, ಹೌದಾ? ನೀವು ಬರಿತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್, ಓವೆಲ್ಸ್ ಅಂಡ್ ಕಾನ್ಸನೆಂಟ್ ಅಷ್ಟು ಈಸಿ ಇರಲ್ಲ. ಅದೇ ತರ ಈ ಆಡ್ ಒನ್ ಔಟ್ ಅಲ್ಲೂ ಕೂಡ ಆಡ್ ನಂಬರ್ಸು, ಈವನ್ ನಂಬರ್ಸು, ಪ್ರೈಮ್ ನಂಬರ್ಸು, ಕಾಂಪೋಸಿಟ್ ನಂಬರ್ಸು, ಇದೆಲ್ಲ ನೀವು ಲಾಸ್ಟ್ ಇಟ್ಕೋಬೇಕು. ಯಾವುದು ಏನು ಲಿಂಕೇ ಗೊತ್ತಾಗ್ಲಿಲ್ಲ ಅಥವಾ ಲಿಂಕ್ ಇಲ್ವೇ ಇಲ್ಲ, ಓಕೆನಾ, ಹೇಗೆ ರಿಲೇಷನ್ ಕಂಡು ಹಿಡಿದ್ರು ಏನು ಲಿಂಕ್ ಇಲ್ಲ ಅಂದಾಗ ದಿಸ್ ಮಸ್ಟ್ ಬಿ ಅ ಲಾಸ್ಟ್ ಆಪ್ಷನ್. ಯಾಕೆ? ಇದು ತುಂಬಾ ಬೇಸಿಕ್, ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಇಂದಾನೆ ಹೇಳಿರ್ತಾರೆ. ಆಡ್ ನಂಬರ್ ಬೆಸ ಸಂಖ್ಯೆಗಳು, ಈವನ್ ನಂಬರ್ಸ್, ಪ್ರೈಮ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು, ಕಾಂಪೋಸಿಟ್ ಅಂದ್ರೆ ಭಾಜ್ಯ ಸಂಖ್ಯೆಗಳು, ಸರಿನಾ? ಇಲ್ಲಿ ಏನಾಗುತ್ತೆ, ದೀಸ್ ಆರ್ ಮೋರ್ ಅಡ್ವಾನ್ಸ್ಡ್ ರಿಲೇಷನ್ಸ್. ನೋಡಿದ ತಕ್ಷಣ ಮ್ಯಾಮ್ ನಂದು ಆನ್ಸರ್ ಎ ಅಲ್ಲ, ಏನಾಗುತ್ತೆ ನಿಮ್ಗೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ವಾ, ಆನ್ಸರ್ ಕೀ ಅಂತ ಇರುತ್ತೆ. ಆನ್ಸರ್ ಕೀಯಲ್ಲಿ ಬೇರೆನೇ ಆನ್ಸರ್ ಇರುತ್ತೆ, ವಿತ್ ದ ಲಾಜಿಕ್ ಆಫ್ ಮೋರ್ ಅಡ್ವಾನ್ಸ್ಡ್ ಸ್ಕಿಲ್. ಓಕೆ, ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಈ ಕನ್ಸೆಪ್ಟ್ಸು. ನೋಡಿದ ತಕ್ಷಣ ಈಗ ನಾನು ಬೇರೆ ಮತ್ತೊಂದು ಹಾಕ್ಬೋದು. ಇಲ್ಲಿ ಸೆಕೆಂಡ್ ಕ್ವಶನ್ ನೋಡ್ಬೋದು, 7 ಇದೆ, 13 ಇದೆ, 21 ಇದೆ, 29 ಇದೆ. ನೋಡಿದ ತಕ್ಷಣ ನೀವೇನು ಹೇಳ್ಬೋದು, 7 ಅನ್ನೋದು ಪ್ರೈಮು, 13 ಅನ್ನೋದು ಪ್ರೈಮು, 29 ಅನ್ನೋದು ಪ್ರೈಮು. 21 ಮಾತ್ರ ಪ್ರೈಮ್ ಅಲ್ಲ. 21 ಈಸ್ ಡಿವೈಡೆಡ್ ಬೈ 1, 21 3 ಕೂಡ ಡಿವೈಡ್ ಮಾಡುತ್ತೆ, 7 ಕೂಡ ಡಿವೈಡ್ ಮಾಡುತ್ತೆ. ಹಾಗಾದ್ರೆ ಇದು ಒಂದೇ ಕಾಂಪೋಸಿಟ್, ನಂದು ಆನ್ಸರ್ ಸಿ ಆಗುತ್ತೆ. ನೋ, ದಿಸ್ ಶುಡ್ ಬಿ ಅ ಲಾಸ್ಟ್ ಆಪ್ಷನ್. ನಾನು ತಪ್ಪಂತ ಹೇಳ್ತಾ ಇಲ್ಲ, ನಾವು ಯೋಚನೆ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ. 21 ಒಂದೇ ಕಾಂಪೋಸಿಟ್ ಅಲ್ವಾ ಇಲ್ಲಿ? ಹೌದು, 21 ಒಂದೇ ಕಾಂಪೋಸಿಟ್, ಕನ್ಸೆಪ್ಟ್ ತಪ್ಪಲ್ಲ, ಆದ್ರೆ ರಿಕ್ವೈರ್ಮೆಂಟ್ ಬೇರೆ ಇದೆ. ಓಕೆ, ಕನ್ಸೆಪ್ಟ್ ಇಸ್ ನಾಟ್ ರಾಂಗ್, ರಿಕ್ವೈರ್ಮೆಂಟ್ ಇಸ್ ಡಿಫ್ರೆಂಟ್. ಓಕೆ, ಇಲ್ಲೂ ಕೂಡ ಇದು ಆಡ್, ಬಾಕಿ ಎಲ್ಲ ಇವನ್, ಕನ್ಸೆಪ್ಟ್ ರಾಂಗ ಅಲ್ಲ. ನಾನು ಹೇಳ್ತಾ ಇರೋದು ತಪ್ಪಲ್ಲ, ನೀವು ಯೋಚನೆ ಮಾಡ್ತಾ ಇರೋದು ತಪ್ಪಲ್ಲ. ಓಕೆ, ಬಟ್ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ಕಾಂಪಿಟೇಟಿವ್ ಲೆವೆಲ್. ಓಕೆ, ಸೊ ವಿತ್ ದ್ಯಾಟ್ ಐ ವಿಲ್ ಸ್ಟಾರ್ಟ್ ದ ಕ್ವೆಶನ್ಸ್. ಎಸ್, ಸೊ ಈಗ ನೋಡಿ ಏನ್ ಸಾಮ್ಯತೆ ನೋಡ್ಬೋದು ನಾವಿಲ್ಲಿ. 363 ಅಂತ ಓದ್ಕೊಳ್ಳಿ. ನೋಡಿದ ತಕ್ಷಣ ಏನ್ ಕಾಣಿಸ್ತಾ ಇದೆ ನಮಗೆ, ಈ ಫಸ್ಟ್ ನಂಬರು ಲಾಸ್ಟ್ ನಂಬರು ಆಡ್ ಮಾಡಿದಾಗ ಏನ್ ಸಿಗುತ್ತೆ, 3 + 3 is 6, ಮಿಡಲ್ ನಂಬರ್ ಅಲ್ವಾ? ಓಕೆ, ನೆಕ್ಸ್ಟ್ 4 + 2 ಮಾಡಿದಾಗ ಎಷ್ಟು ಸಿಗುತ್ತೆ, 6 ಇದೆ. 5 + 4 ಮಾಡಿದಾಗ 9 ಬರಬೇಕು, ಆದ್ರೆ ಏನಿದೆ 8 ಇದೆ, ಸೊ ಇದು ರಾಂಗ್ ಇದೆ. ನೋಡೋಣ ನೆಕ್ಸ್ಟ್ ಒನ್. 7 + 2 ಮಾಡಿದಾಗ ಎಷ್ಟು ಬರುತ್ತೆ, 9 ಇದೆ. ಓಕೆ, ಸೊ ಅದು ಕೂಡ ಮಿಡಲ್ ಅಲ್ಲಿ ಇದೆ. ಸೊ ವಿತ್ ದ್ಯಾಟ್ ಲಾಜಿಕ್ ನಾನು ಏನ್ ಹೇಳ್ಬೋದು ಇಲ್ಲಿ, ಯಾವುದು ಆಡ್ ಒನ್ ಔಟ್, ಇದಕ್ಕೆ ಆಪ್ಷನ್ ಸಿ ಆಡ್ ಒನ್ ಔಟ್ ಆಗುತ್ತೆ. ಓಕೆನಾ? ಸೊ ನಾನು ಇಲ್ಲಿ ಬೇರೆ ಎಲ್ಲ ರೈಟ್ ಮಾರ್ಕ್ ತೆಗಿತೀನಿ. ಅವರ್ ಆನ್ಸರ್ ಶುಡ್ ಬಿ ಆಪ್ಷನ್ ಸಿ. ಓಕೆ, ವಿತ್ ದ ಲಾಜಿಕ್ ದ್ಯಾಟ್ ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಅಲ್ಲ, ಡಿಜಿಟ್. ಫಸ್ಟ್ ಡಿಜಿಟ್ ಲಾಸ್ಟ್ ಡಿಜಿಟ್ ಸಮ್ಮು, ಮಧ್ಯದಲ್ಲಿರೋ ಡಿಜಿಟ್ ಇದೆ. ಓಕೆ, ಆದ್ರೆ ಸಿ ಅಲ್ಲಿ ಆ ಥರ ಇಲ್ಲ. 5 + 4 is 9, which is wrong in option C. Okay, so odd one out here is 584. Next question ಏನಿದೆ, 7, 13, 21, 29. ಓಕೆ, ನಾನು ಆವಾಗಲೇ ಹೇಳಿದೆ 7, 13, 29 primes, 21 ಒಂದೇ ಕಾಂಪೋಸಿಟ್. ಬಟ್ ಫಾರ್ ದಿಸ್ ಕ್ವೆಶನ್ 21 is not the answer. ಸರಿನಾ? ನೋಡೋಣ ಏನ್ ನೋಡ್ಬೋದು ಇದರಲ್ಲಿ. ಬರೀ ಒಂದೊಂದೇ ನಂಬರ್ ಇರೋದು, ಕರೆಕ್ಟ್ ಅಲ್ವಾ? ಈ ತರ ಏನಾದ್ರೂ ದೊಡ್ಡ ನಂಬರ್ ಆಗಿದ್ರೆ ಏನೋ ಒಂದು ಮಲ್ಟಿಪ್ಲಿಕೇಶನ್ ಅದು ಇದು ನೋಡ್ಬೋದು. ಎಲ್ಲ ಕಡೆ ಜಸ್ಟ್ ಒಂದೊಂದೇ ನಂಬರ್ ಇರೋದು. ಏನ್ ಮಾಡ್ಬೋದು? ಓಕೆ, ಸಿ ಹಿಯರ್, ಇಫ್ ಐ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ನಂಬರ್ 7, 7ಗೆ ಹತ್ರ ಇರೋ ಒಂದು ಸ್ಕ್ವೇರ್ ಯೋಚನೆ ಮಾಡಿ. ಸ್ಕ್ವೇರ್ ವರ್ಕೌಟ್ ಆಗಲಿಲ್ಲ, ಕ್ಯೂಬ್ ಹೋಗಿ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸ್ಕ್ವೇರ್. 7ಗೆ ಹತ್ರ ಇರೋ ಸ್ಕ್ವೇರ್ ಯಾವುದು? 9, ಹೌದಾ? ಸೊ 9 ಐ ಕ್ಯಾನ್ ರೈಟ್ ಆಸ್ ವಾಟ್, 3 ಸ್ಕ್ವೇರ್. ಆದ್ರೆ ನನಗೆ ಬೇಕಾಗಿರೋದು 7. 9 - 2 ವಿಲ್ ಗಿವ್ ಮಿ 7. ಈ ತರ ಬರಿಬೋದಲ್ವಾ? ಓಕೆ, ನೆಕ್ಸ್ಟ್ 13 ಹತ್ರ ಇರೋ ಸ್ಕ್ವೇರ್ ಯಾವ್ದಪ್ಪ? 16.
ಕರೆಕ್ಟ್. ಸೊ ನಾನು ಹೇಗೆ ಬರಿಬೋದು ಇದನ್ನ, 16 ಅಂದರೆ 4 ಸ್ಕ್ವೇರ್, ಆದರೆ ನಮ್ಗೆ 13 ಬೇಕು. ಸೊ 16 ಮೈನಸ್ 3 ವಿಲ್ ಗಿವ್ ಯು 13. ಹೌದಾ? ಸೊ ಏನೋ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ. ಏನು ಪ್ಯಾಟರ್ನ್ ಅದು? ಫಸ್ಟ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ? ನ್ಯಾಚುರಲ್ ನಂಬರ್ 3 ಇಂದ. 3 ಸ್ಕ್ವೇರ್, 3 ಸ್ಕ್ವೇರ್ ಇದ್ದಿದ್ದೇನಾಯಿತು? 4 ಸ್ಕ್ವೇರ್. ಸರಿನಾ? ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡಿರೋದು 2 ಇತ್ತು, 2 ಇದ್ದಿದ್ದು 3 ಆಯಿತು. ಇದು ನ್ಯಾಚುರಲ್ ನಂಬರ್ಸ್ ಒಂದಾದ್ಮೇಲೆ ಒಂದು. ಸರಿನಾ? ಹಾಗಾದ್ರೆ 3 ಇದ್ದಿದ್ದು 4 ಆದ್ರೆ ನೆಕ್ಸ್ಟ್ ಏನ್ ಸಿಗ್ಬೇಕು ನನಗೆ? 5 ಸ್ಕ್ವೇರ್ ಮೈನಸ್ ನಾನು ಏನು ಸಬ್ಟ್ರಾಕ್ಟ್ ಮಾಡಬೇಕು? 2 ಇದ್ದಿದ್ದು 3 ಆದ್ರೆ 3 ಇದ್ದಿದ್ದು ಏನಾಗಬೇಕಪ್ಪ ಇಲ್ಲಿ? 4 ಆಗಬೇಕು. ಕರೆಕ್ಟಾ? ನೋಡೋಣ. 5 ಸ್ಕ್ವೇರ್ ಇಸ್ 25. 25 ಮೈನಸ್ 4 ಇಸ್ 21. ಸೊ ಇದು ಕೂಡ ನನಗೆ ಸಿಕ್ತು ಕರೆಕ್ಟ್ ಆಗಿ. ಸರಿ, 5 ಸ್ಕ್ವೇರ್ ಇದ್ದಿದ್ದು ನೆಕ್ಸ್ಟ್ ಏನಾಗಬೇಕು? 6 ಸ್ಕ್ವೇರ್. ಹೌದಾ? ಆಮೇಲೆ ಸಬ್ಟ್ರಾಕ್ಟ್ ಏನ್ ಮಾಡ್ತಾ ಬರ್ತಾ ಇದೀವಿ? 2, 3, 4. ಹಾಗಾದ್ರೆ ನಾನು ನೆಕ್ಸ್ಟ್ ಏನ್ ಸಬ್ಟ್ರಾಕ್ಟ್ ಮಾಡ್ಬೇಕಿಲ್ಲಿ? 5. ಓಕೆ. ಸೊ ಇದೇನಾಯ್ತಪ್ಪ? 36 ಮೈನಸ್ 5 ಎಷ್ಟು ಬಂತು ಆನ್ಸರ್? 31. ಓಕೆ. ಸೊ ಈ ಲಾಜಿಕ್ ಅಲ್ಲಿ ಕರೆಕ್ಟ್ ಇದೆ. ಹೌದಾ? ಲಾಜಿಕ್ ಕರೆಕ್ಟ್ ಇದೆ. 7 ಸ್ಯಾಟಿಸ್ಫೈ ಆಯ್ತು, 13 ಆಯ್ತು, 21 ಆಯ್ತು. ಯಾವ್ದಾಗ್ಲಿಲ್ಲ? 29 ಆಗ್ಲಿಲ್ಲ. ಏನ್ ಬಂತು ನಮ್ಗೆ ಆನ್ಸರ್? 31 ಬಂತು. ಹೌದಾ? ಹಾಗಾದ್ರೆ ಇದು ಯಾವುದು ಆಡ್ ಒನ್ ಔಟ್? ಇದರಲ್ಲಿ ಆಪ್ಷನ್ ಡಿ 29. ಓಕೆ. ಸೊ ದಿಸ್ ಇಸ್ ಒನ್ ವೇ. ಇದಕ್ಕೆ ಆಕ್ಚುಲಿ ಮತ್ತೊಂದು ಮೆಥಡ್ ಇದೆ, ನಾನು ಇಲ್ಲಿ ಬರೀತೀನಿ. ರೋಮನ್ ನಂಬರ್ 2. ಓಕೆನಾ? ಸೊ 7 ನಾನು ಇಲ್ಲಿ ಯಾವ್ದ್ರಿಂದ ಸ್ಟಾರ್ಟ್ ಮಾಡಿದ್ದೆ? 3 ಸ್ಕ್ವೇರ್ ಇಂದ. ಯಾಕೆ? ನಾನು ಹೇಗೆ 3 ಅಂತಾನೆ ಫಿಕ್ಸ್ ಆದೆ? 7ಗೆ ಹತ್ರ ಹತ್ರ ಇರೋ ಸ್ಕ್ವೇರ್ 9. ಓಕೆ. ನಾನು ಏನ್ ಮಾಡ್ತೀನಿ ಇವಾಗ? 3 ಸ್ಕ್ವೇರ್ ತಗೊಂತೀನಿ. 3 ಸ್ಕ್ವೇರ್ ಎಷ್ಟಪ್ಪ? 9. ಓಕೆ. 9 ಅಲ್ಲಿ ಅದೇ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಯಾವ ನಂಬರ್ನ? 3 ಇಂದ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ಸಬ್ಟ್ರಾಕ್ಟ್ ಮಾಡ್ತೀನಿ. 9 ಮೈನಸ್ 3 ಎಷ್ಟು ಬಂತು? 6. ನಮ್ಗೆ ಬೇಕಾಗಿರೋದು 7. ಸೊ +1. correct? Okay. So 3 square is 9. 9 minus 3 is 6. But ನಮ್ಗೆ ಬೇಕಾಗಿರೋದು 7. So +1. Okay. Again, ಇಲ್ಲಿ 4 ಸ್ಕ್ವೇರ್ ಇಂದ ಸ್ಟಾರ್ಟ್ ಮಾಡಿದ್ದನ್ನ ನಾನು 4 ಸ್ಕ್ವೇರ್ ಬರ್ಕೊಂತೀನಿ. Okay. 4 square which is 16. Same number I will subtract. Okay. 16 minus 4 ಎಷ್ಟು ಬಂತು? 12 ಬಂತು. ಬೇಕಾಗಿರೋದೇನು? 13. So +1. ಇಲ್ಲಿ ಒಂದು ಲಾಜಿಕ್ ಆಗ್ತಾ ಇದೆ. ಏನು? 3 ಸ್ಕ್ವೇರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸ್ಕ್ವೇರ್ ಅದೇ ನಂಬರ್ ಮೈನಸ್ +1. ಈ +1 ಎಲ್ಲ ಕಡೆ ಸೇಮ್ ಇದೆ. ಸರಿನಾ? 21ಗೆ ಬರೋಣ. ಐ ಸ್ಟಾರ್ಟ್ ವಿತ್ 5 ಸ್ಕ್ವೇರ್ ಓನ್ಲಿ. ಹೌದಾ? 5 ಸ್ಕ್ವೇರ್ ಸೇಮ್ ನಂಬರ್ನ ನಾನು ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀನಿ. ಓಕೆ. 5 ಸ್ಕ್ವೇರ್ ಮೈನಸ್ 5 ಎಷ್ಟಾಯ್ತು? 20. 25 ಮೈನಸ್ 5 ಇಸ್ 20. ಬೇಕಾಗಿರೋದು 21. ಸೊ +1. ಸೊ ಇದು ಏನ್ +1 ಇದೆ? ಎಲ್ಲ ಕಡೆ ಕರೆಕ್ಟ್ ಇದೆ. ಅದೇ ತರ ಈ ಕನ್ಸೆಪ್ಟ್ n ಸ್ಕ್ವೇರ್ ಮೈನಸ್ n +1, n ಸ್ಕ್ವೇರ್ ಮೈನಸ್ n +1, n ಸ್ಕ್ವೇರ್ ಮೈನಸ್ n +1 ಕರೆಕ್ಟ್ ಇದೆ. ಸೊ 5 ಇದ್ದಿದ್ದು ನೆಕ್ಸ್ಟ್ ನಮ್ಗೆ ಏನ್ ಸಿಗ್ಬೇಕಪ್ಪ ಇಲ್ಲಿ? 6. ಸೊ 6 ಸ್ಕ್ವೇರ್ ಮೈನಸ್ 6 +1. ಓಕೆ. ಸೊ ಇದೇನಾಯ್ತು? 36 ಮೈನಸ್ 6 +1. 36 ಮೈನಸ್ 6 ಇಸ್ 30. 30 + 1 is 31. ಅಲ್ಲಿ ನೋಡ್ಬೋದು, ಅಲ್ಲೂ 31 ಬಂದಿತ್ತು ಆ ಲಾಜಿಕ್ಗೆ, ಇಲ್ಲೂ 31 ಬಂತು. ಆದ್ರೆ ನಮ್ಗೆ ಕೊಟ್ಟಿರೋ ನಂಬರ್ ಏನು? 29. ಸೊ ಯಾವ್ದು ಇದಕ್ಕೆ ಆಡ್ ಔಟ್? 29 is ಆಡ್ ಔಟ್. ಓಕೆ. ಸೊ ಬೋತ್ ಆರ್ ವ್ಯಾಲಿಡ್. ಎಸ್, ಐ ಹೋಪ್ you understood this. Okay. With that, let us go to next question. One second. Yes, sorry. Next. Third question. ಹೇಳಿ, ಏನ್ ಡೌಟು? ಓಕೆ, ಯು ಕ್ಯಾನ್ ಡ್ರಾಪ್ ದ ಕ್ವೆಶನ್ ಓನ್ಲಿ ಡೈರೆಕ್ಟ್ಲಿ. ಏನ್ ಕ್ವೆಶನ್ ಇದೆ ಡೈರೆಕ್ಟ್ ಅದನ್ನೇ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆ. ಎಸ್, ಟಿಲ್ ದೆನ್, till you put down your question, I'll go for the next question. Yes. 3782, 3782, 4591, 5726, 6950. ಓಕೆ, ತುಂಬಾ ದೊಡ್ಡ ನಂಬರ್ಸ್.
ನಾನು ನಿಮ್ಗೆ ಹೇಳಿದೀನಿ ಸ್ಕ್ವೇರ್ಸು ಕ್ಯೂಬ್ಸು ನೆನ್ಪಿಟ್ಕೋಬಹುದು, ಆದ್ರೆ ತುಂಬಾ ದೊಡ್ಡ ನಂಬರ್ ಬಂದ್ರೆ 20 ದಾಟಿದ್ಮೇಲೆ ಬರ್ತಾ ಹೋಗುತ್ತೆ. ಡೋಂಟ್ ವರಿ. ಓಕೆ, ಯೂಶುವಲಿ ಅಷ್ಟು ನಾವು ದಾಟಿ ಹೋಗೋಕ್ಕಿಂತ ಅದಕ್ಕಿಂತ ಮುಂಚೆನೆ ಏನಾದ್ರು ಒಂದು ರಿಲೇಷನ್ ನೋಡೋಣ ಇದಕ್ಕೆ. ಎಸ್, 2 ಅಂದ್ರೆ ನಂಗೆ ಏನ್ ಅರ್ಥ ಆಗ್ಲಿಲ್ಲ. ವಾಟ್ ಇಸ್ ದ ಮೀನಿಂಗ್? ಕ್ವೆಶನ್ ನಂಬರ್ 2. ಓಕೆ, ಎಸ್. ಸೊ ಐ ಸ್ಟಾರ್ಟೆಡ್ ವಿತ್ ದ ಲಾಜಿಕ್ ಆಫ್ ಅ ಸ್ಕ್ವೇರ್ ನಂಬರ್ ನಿಯರ್ ಟು 7. ಯಾವುದು ಸ್ಕ್ವೇರ್ ನಂಬರ್ ನಿಯರ್ ಟು 7? 9. 9 ಅಂದ್ರೆ 3 ಸ್ಕ್ವೇರ್. ಓಕೆ, ಆದ್ರೆ ನನ್ಗೆ ಬೇಕಾಗಿರೋದೇನು 7. ಹಾಗಾದ್ರೆ ನಾನು 2 ಸಬ್ಟ್ರಾಕ್ಟ್ ಮಾಡ್ಕೊಂಡೆ. ಇದೇ ಲಾಜಿಕ್ ಇಟ್ಕೊಂಡು ನೆಕ್ಸ್ಟ್ ನಂಬರ್ 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್ ಆ ತರ ಸ್ಟಾರ್ಟ್ ಮಾಡ್ಕೊಂಡೆ. ಓಕೆ, ಎಸ್. ನೆಕ್ಸ್ಟ್, ಆಸ್ ಐ ವಾಸ್ ಟೆಲ್ಲಿಂಗ್, ಇಟ್ ಇಸ್ ಅ ಬಿಗ್ ನಂಬರ್. ಕರೆಕ್ಟ್? ಏನ್ ನೋಡ್ಬೋದು? See here, if I add this and this, 10. 8 plus 2 is also 10. 4 plus 5 is 9. 9 plus 1 is 10. 5 plus 7 is 12. Okay, this is 8. ಈ ತರ ಮಾಡ್ತಾ ಹೋದ್ರೆ ಏನಾದ್ರೂ ಲಾಜಿಕ್ ಸಿಗ್ತಾ ಇದೆಯಾ? ನಥಿಂಗ್. ಇದಕ್ಕೇನು ಮೀನಿಂಗೇ ಇಲ್ಲ, ಸುಮ್ನೆ. ಹೌದಾ? ಬಿಟ್ಬಿಡೋಣ. ನೆಕ್ಸ್ಟ್, what we can do here? See, 4 digits are there. ನಾನು ಇಲ್ಲಿ ಎರಡೆರಡೆ ಆಡ್ ಮಾಡ್ಕೊಂಡೆ. 4 ಆಡ್ ಮಾಡಿ ನೋಡೋಣ ಏನ್ ಸಿಗುತ್ತೆ. 3 plus 7 is 10. 10 plus 2 is, 8 is 18. 18 plus 2 is 20. ಸೊ 4 ಡಿಜಿಟ್ ಆಡ್ ಮಾಡಿದಾಗ ಎಷ್ಟು ಸಿಗ್ತಾ ಇದೆ? 20. ಇಲ್ಲಿ ನೋಡೋಣ ಎಷ್ಟು ಸಿಗ್ತಾ ಇದೆ. 4 plus 5 is 9. 9 plus 9 is 18. 18 plus 1 is 19. ಏನು? ಆಲ್ 4 ಡಿಜಿಟ್ಸ್ ಆಡ್ ಮಾಡಿದಾಗ. ನೆಕ್ಸ್ಟ್ ನೋಡೋಣ. 5 plus 7 is 12. 12 plus 2 is 14. 14 plus 6 is 20. Next, 6 plus 9 is 15. 15 plus 5 is 20. 20 plus 0 is 20. ಹೌದಾ? ಸೊ ಏನಾದ್ರೂ ಒಂದು ಸಾಮ್ಯತೆ ಸಿಗ್ತಾ ಇದೆಯಾ? ಇಫ್ ಐ ಆಡ್ ಆಲ್ 4 ಡಿಜಿಟ್ಸ್, ಎಲ್ಲ ಕಡೆ 20 ಬಂತು ಎಕ್ಸೆಪ್ಟ್ ಆಪ್ಷನ್ ಬಿ. ಸೊ ಹಾಗಾದ್ರೆ ನಾನು ಯಾವುದು ಆಡ್ ಔಟ್ ಅಂತ ಹೇಳ್ಬೋದು ಇಲ್ಲಿ? ಆಪ್ಷನ್ ಬಿ. ಓಕೆ, ಸೊ ವಿತ್ ದ ಲಾಜಿಕ್ ದಟ್ add all 4 digits of given number. Okay, yes. So ಇದಕ್ಕೆ ಆಪ್ಷನ್ ಬಿ. ನೆಕ್ಸ್ಟ್, ಇಲ್ಲಿ ನೋಡಿ, ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ರಲ್ಲ, ಸಂಖ್ಯೆಗಳು ಅಥವಾ ಸಂಖ್ಯೆಯ ಜೋಡಿಗಳು, ನಂಬರ್ಸ್ ಆರ್ ಪೇರ್ ಆಫ್ ನಂಬರ್ಸ್. ಸೊ ಇಲ್ಲಿ ಪೇರ್ ಆಫ್ ನಂಬರ್ಸ್ ಇದೆ. ಪೇರ್ ಆಫ್ ನಂಬರ್ಸ್ ಅಂದಾಗ ಆ ಪೇರ್ ಮಧ್ಯದಲ್ಲಿ ರಿಲೇಷನ್ ಕಂಡು ಹಿಡಿಬೇಕು. 1 ಮತ್ತೆ 3ಗೆ ಏನ್ ರಿಲೇಷನ್? 3 ಮತ್ತೆ 13, 5 ಮತ್ತೆ 30, 7 ಮತ್ತೆ 57. ಓಕೆ, ಆಮೇಲೆ ಅದರಲ್ಲೂ 4ರಲ್ಲಿ 3 ಒಂದೇ ಲಾಜಿಕ್ ಇರುತ್ತೆ, ಒಂದು ಬೇರೆ ಇರುತ್ತೆ. ಸರಿನಾ? ನೋಡಿದ ತಕ್ಷಣ ಏನ್ ಗೊತ್ತಾಗ್ಬೋದು? ಮ್ಯಾಮ್ 313 ಇದು ಪ್ರೈಮ್ ನಂಬರ್ ಪೇರ್ ಇದೆ, 757 ಪ್ರೈಮ್ ನಂಬರ್ ಪೇರ್ ಇದೆ, ಆದ್ರೆ 30 ಪ್ರೈಮ್ ಅಲ್ಲ ಅಂತ ಹೇಳ್ಬೋದು. ಆದ್ರೆ ನಮಗೆ 1 ಗೊತ್ತಾಗಲ್ಲ ಅಲ್ವಾ? 1 ಇಸ್ ನಾಟ್ ಅ ಪ್ರೈಮ್ ನಂಬರ್. ನೆನ್ಪಿಟ್ಕೊಳ್ಳಿ, 1 ಇಸ್ ನಾಟ್ ಅ ಪ್ರೈಮ್ ನಂಬರ್. ಓಕೆ, ಸೊ ಹಾಗಾದ್ರೆ 1 ಮತ್ತೆ 3 ನಾನು ಹೇಳಕ್ಕಾಗಲ್ಲ. 1 ಮತ್ತೆ 3 ಪ್ರೈಮ್ ನಂಬರ್, ಆದ್ರೆ 1 ಪ್ರೈಮ್ ಅಲ್ಲ. ಹೌದಾ? ಸೊ ಎನಿ ಹೌ ಪ್ರೈಮ್ ನಂಬರ್ ಶುಡ್ ಬಿ ಈವನ್, ಆಡ್, ಪ್ರೈಮ್. ದಟ್ ಶುಡ್ ಬಿ ಅ ಲಾಸ್ಟ್ ಆಪ್ಷನ್. ಓಕೆ, ಏನ್ ಮಾಡ್ಬೋದು? ಒಂದ್ ಲಾಜಿಕ್ ನಾನು ಏನ್ ಸ್ಟಾರ್ಟ್ ಮಾಡ್ಕೋಬಹುದು? 5 30ನ ಡಿವೈಡ್ ಮಾಡುತ್ತೆ, 1 3ನ ಡಿವೈಡ್ ಮಾಡುತ್ತೆ. ಓಕೆ, ಆದ್ರೆ 3 13 ಡಿವೈಡ್ ಮಾಡಲ್ಲ, 7 57 ಡಿವೈಡ್ ಮಾಡಲ್ಲ. ನನಗೆ ಯಾವ್ದಾದ್ರು ಒಂದು ಔಟ್ ಬೇಕು. ಅದ್ರಲ್ಲಿ 2 ಸೇಮ್ ಬಂತು, 2 ಸೇಮ್ ಬಂತು. ಹೌದಾ? ಸೊ ಇದು ಕೂಡ ಆಗಲ್ಲ. ಏನು? 1 3ನ ಡಿವೈಡ್ ಮಾಡುತ್ತೆ, 5 30ನ ಡಿವೈಡ್ ಮಾಡುತ್ತೆ. ಬಟ್ 3 ಡಸಂಟ್ ಡಿವೈಡ್ 13, 7 ಆಲ್ಸೋ ಡಸಂಟ್ ಡಿವೈಡ್ 57. ಹೌದಾ? ನನಗೆ ಯಾವ್ದಾದ್ರು ಒಂದು ಔಟ್ ಬೇಕಿತ್ತು, ಒಂದೇ ಸಿಗ್ಲಿಲ್ಲ. ಓಕೆ, ದಿಸ್ ಇಸ್ ಆಲ್ಸೋ ನಾಟ್ ವರ್ಕಿಂಗ್. ಏನಾದ್ರು ಇದಕ್ಕೆ ಡಿಫ್ರೆನ್ಸ್ ತಗೊಂಡ್ರೆ ಏನಾದ್ರೂ ಸಾಮ್ಯತೆ ಸಿಗುತ್ತಾ? ಇದಕ್ಕೆ ಡಿಫ್ರೆನ್ಸ್ 25, ಇದಕ್ಕೆ ಡಿಫ್ರೆನ್ಸ್ 50. ಇಲ್ಲೂ ಕೂಡ ಏನ್ ಅಂತ ಪರಿ ನೀವು ಇಸ್ಟಾಬ್ಲಿಷ್ ಮಾಡಕ್ ಆಗಲ್ಲ ರಿಲೇಷನ್. ಓಕೆ, ಸರಿ. ಸೊ ಇದನ್ನೇ ಸ್ಟಾರ್ಟ್ ಮಾಡ್ಕೊಂತೀನಿ. ನಾನು ಹೇಳಿದೀನಿ ನಿಮ್ಗೆ, ಸ್ಟಕ್ ಆದ್ರೆ, ಓಕೆ, ಸ್ಟಕ್ ಆದ್ರೆ ನೋಡ್ಕೊಂಡ್ಬಿಡಿ ಸ್ಕ್ವೇರ್ಸು ಕ್ಯೂಬ್ಸು. ಈಗ ನಾನು ನೋಡಿ 3ನ ಹೇಗ್ ಬರಿಬಹುದು? 1 plus 2 ಅಂತ ಬರಿಬಹುದು. ಕರೆಕ್ಟ್? 1 plus 2. ಈ 1 ಅನ್ನ ನಾನು 1 ಸ್ಕ್ವೇರ್ ಅಂತ ಬರಿಬಹುದು. ಸರಿನಾ? ಹಾಗಾದ್ರೆ
13ಗೆ ನೋಡೋಣ ನಾನು ಏನ್ ಬರಿಬಹುದು. 13 I can write as what? There are many ways of writing it. So ಇಲ್ಲಿ 1, 2. Next I'll take 2 and 3. Okay. So if I write 2 square plus 3. 2 square is 4. 4 plus 3 is 7. Sorry. 13 ಬೇಕಲ್ಲ ನಮ್ಗೆ. ಸ್ಕ್ವೇರ್ ಬೇಡ. ನೋ ಸ್ಕ್ವೇರ್ ಬೇಡ. ನೋ ಕ್ಯೂಬ್ ಮಾಡಿ ನೋಡೋಣ ಇದನ್ನ. 1 cube is 1 only. Correct? Okay. 13ಗೆ ಹತ್ರ I can write this as 2 cube. What is 2 cube? 8. 13 ಬರ್ಬೇಕಂದ್ರೆ ನಾನು ಏನ್ ಆಡ್ ಮಾಡಬೇಕು? 4 ಆಡ್ ಮಾಡಬೇಕು. ಕರೆಕ್ಟ್? ಓಕೆ. ಸೊ ಏನೋ ಒಂದು ಸಿಗ್ತಾ ಇದೆ. 8 ಪ್ಲಸ್ ಸಾರಿ 2 ಕ್ಯೂಬ್ ಅಲ್ವಾ? 13. Still 1 is, I need still one more. 8 plus 4 is 12. I still need one more. 5 ಆಡ್ ಮಾಡ್ಬೋದಲ್ಲ? ಆದ್ರೆ 2 ಇಂದ 5. ಇದು ಬೇಡ. ಓಕೆ, 1 second. 1 cube plus 2. 3 cube ನೋಡೋಣ. 3 cube is how much? 27. ಬಟ್ ಸಬ್ಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ನಮಗೆ ಸಬ್ಟ್ರಾಕ್ಟ್ ಬೇಡ, ಅಡಿಷನ್ ಬೇಕು. ವಾಟ್ ಐ ಕ್ಯಾನ್ ಡೂ? ಸರಿ, ಕ್ಯೂಬ್ ಬೇಡ, ಸ್ಕ್ವೇರ್ ತಗೊಂಡು ನೋಡೋಣ. ದಿಸ್ ವಾಸ್ ಸ್ಕ್ವೇರ್. ಸ್ಕ್ವೇರ್ ಸಿಗುತ್ತಾ ನನಗೆ? 3 square is 9. 9 plus 4 is 13. ಕರೆಕ್ಟ್? ಓಕೆ. ಸೊ ಹೇಗೆ ಚೇಂಜ್ ಆಗ್ತಾ ಇದೆ ಸ್ವಲ್ಪ ನೋಡಿ. ಓಕೆ, ಬಿಫೋರ್ ದಟ್ ಲಾಜಿಕ್ಗೆ ಬರೋಣ. ನನಗೆ 3 ಮತ್ತೆ 1 ಮಧ್ಯದಲ್ಲಿ ಒಂದು ರಿಲೇಷನ್ ಬೇಕು, ಹೌದಾ? ಸೊ 3ನ ನಾನು ಹೇಗೆ ಬರ್ಕೊಂಡೆ? 1 plus 2. ಓಕೆ. ಸೊ 1 ಅನ್ನ ನಾನು ಏನ್ ಬರ್ದೆ? 1 square. 1 square is 1 only. ಸರಿನಾ? ಓಕೆ, ಏನ್ ರಿಲೇಷನ್ ನಾನು ನೋಡ್ಕೊಂಡೆ? 1 square plus 2. ನೆಕ್ಸ್ಟ್ 13 ಮತ್ತೆ 3ಗೆ 13ಗೆ ಹತ್ರ ಇರೋ ಸ್ಕ್ವೇರ್ ತಗೊಂಡೆ. ಯಾವುದು? 9. 9 is nothing but 3 square. 13 ಬರೋದಕ್ಕೆ ನಾನು ಒಂದೇ 9 plus 4 will give you 13. ಕರೆಕ್ಟ್? ಓಕೆ. ಸೊ ಏನು ಹೇಗೆ ಚೇಂಜ್ ಆಗ್ತಾ ಇದೆ ಇಲ್ಲಿ ನೋಡಿ. ಇದು 1 square 3 square. ಏನಂತ ಹೇಳ್ಬೋದು? ಆಡ್ ನಂಬರ್ಸ್ ಸ್ಕ್ವೇರ್ ಆಗ್ತಾ ಇದಾವೆ. ಏನ್ ಆಡ್ ಆಗ್ತಾ ಇದೆ? ಈವನ್ ನಂಬರ್ಸ್ ಆಡ್ ಆಗ್ತಾ ಇದಾವೆ, ನ್ಯಾಚುರಲ್ ನಂಬರ್ಸ್, ಹೌದಾ? ಹಾಗಾದ್ರೆ ಈ ಲಾಜಿಕ್ ಪ್ರಕಾರ ನೆಕ್ಸ್ಟ್ ನಾನು ಏನ್ ಬರಿಬಹುದು? ನೆಕ್ಸ್ಟ್ ನಾನು 1 ಇದ್ದಿದ್ 3 ಆಯ್ತು. 3 ಇದ್ದಿದ್ ಏನಾಗ್ಬೇಕು? 5 ಸ್ಕ್ವೇರ್. ನೆಕ್ಸ್ಟ್ 2 ಇದ್ದಿದ್ 4 ಆಯ್ತು. 4 ಇದ್ದಿದ್ ಏನಾಗ್ಬೇಕು? 6 ಆಗ್ಬೇಕು. ಕರೆಕ್ಟಾ? ಸೊ ಇದೆಷ್ಟಾಯ್ತು? 25 plus 6 which is 31. ಆದ್ರೆ ಕೊಟ್ಟಿರೋ ನಂಬರ್ 30 ಇದೆ. ಸೊ ಇದೇನೋ ರಾಂಗ್ ಆಗ್ತಾ ಇದೆ. ನೋಡೋಣ ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತಾ. ನೆಕ್ಸ್ಟ್ ಈಗ 1 3 5. ಹಾಗಾದ್ರೆ ನೆಕ್ಸ್ಟ್ ಆಡ್ ನಂಬರ್ ಏನು? 7 ಸ್ಕ್ವೇರ್. ಆಮೇಲೆ ನಾನು ಏನ್ ಆಡ್ ಮಾಡ್ಬೇಕು? ನೆಕ್ಸ್ಟ್ ಈವನ್ ನಂಬರ್ 6 ಇದ್ದಿದ್ದು 8. ಕರೆಕ್ಟ್? ಸೊ 7 square is 49 plus 8. How much is this? 57. ಹಾಗಾದ್ರೆ ಈ ಲಾಜಿಕ್ 757 313 13 ಎಲ್ಲದಕ್ಕೂ ಆಯ್ತು. ಯಾವ್ದಕ್ಕೆ ಮಾತ್ರ ಆಗ್ಲಿಲ್ಲ? 530ಗೆ ಆಗ್ಲಿಲ್ಲ. ಹಾಗಾದ್ರೆ ನಿಮ್ದು ಆನ್ಸರ್ ಏನಾಗ್ಬೇಕು? ಆಪ್ಷನ್ ಸಿ. ದಿಸ್ ಇಸ್ ಆಡ್ ಔಟ್. ಓಕೆ. ಸೊ ವಿತ್ ದ ಲಾಜಿಕ್ ಆಫ್ ದಿಸ್ ಇಸ್ ವಾಟ್ ಐ ಆಡೆಡ್. ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1 ಆಡ್ ಸ್ಕ್ವೇರ್ ಪ್ಲಸ್ ಈವನ್ ನಂಬರ್. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? 1 ಇಂದ. 1 3 5 7. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? 2 ಇಂದ. 2 4 6 8. ದಿಸ್ ಇಸ್ ದ ಲಾಜಿಕ್. ಓಕೆ. ಎಸ್, ಕ್ಯೂ ವ್ಯಾಲ್ಯೂ ಇಂದ ನಮಗೆ ಜಾಸ್ತಿ ನಂಬರ್ ಸಿಕ್ತು, ಹೌದಾ? ಕ್ಯೂ ವ್ಯಾಲ್ಯೂ ಇದಕ್ಕೆ ಓಕೆ, 3ಗೆ, ಯಾಕಂದ್ರೆ 1 cube is 1 only. ಆದ್ರೆ ಇಲ್ಲಿ ಜಾಸ್ತಿ ಬಂತು. 2 cube is 8. ಹೌದಾ? 8 ಇಂದ 13 ಬರಕ್ಕೆ ನಾನು ಏನ್ ಆಡ್ ಮಾಡ್ಬೇಕು? 5 ಆಡ್ ಮಾಡ್ಬೇಕು. ಇದು ಓಕೆ. 1 ಇದ್ದಿದ್ 2 ಆಯ್ತು. 2 ಇದ್ದಿದ್ 3 ಆಗ್ಬೋದು. ಆದ್ರೆ 2 ಮತ್ತೆ 5ಗೆ ಏನು ರಿಲೇಷನ್ ಮಾಡಕ್ಕಾಗಲ್ಲ ಅಲ್ವಾ? ದಟ್ಸ್ ವೈ ಐ ವೆಂಟ್ ಆನ್ ಟು ಸ್ಕ್ವೇರ್ ಓನ್ಲಿ. ಓಕೆ. ನೆಕ್ಸ್ಟ್
ಎಸ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಪ್ರತಿ ನಂಬರ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದಾವೆ? 5 ಡಿಜಿಟ್ಸ್ ಇದಾವೆ. ಸೊ ನೀವು ಸ್ಕ್ವೇರ್ ಕ್ಯೂಬ್ಗೆ ಹೋಗ್ತೀರಾ ಇಲ್ಲಿ? ಇಲ್ಲ, ತುಂಬಾ ಹೈಯರ್. ನಿಮ್ದು 25 30 ದಾಟಿ ತುಂಬಾ ದೊಡ್ಡ ನಂಬರ್ ಸ್ಕ್ವೇರ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ಅಂಡ್ ಎನಿ ಹೌ ಮೋಸ್ಟ್ ಆಫ್ ದಮ್ ಆರ್ ನಾಟ್ ನಿಯರ್ ಆಲ್ಸೋ. ಸೊ ಅದು ಬೇಡ, ಅಲ್ಲಲ್ಲೇ ಆಪರೇಷನ್ಸ್ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಏನಿದೆ ನಂಬರ್ 57,875. ಅದಕ್ಕಿಂತ ನಾನು ಹೇಗೆ ಓದ್ಬೋದು? 57,875. ಓಕೆ, ಸ್ವಲ್ಪ ನೋಡಿ ಇಲ್ಲಿ. ಇಲ್ಲಿ ಫಸ್ಟ್ ನಂಬರ್ ಏನಿದೆ, ಫಸ್ಟ್ 2 ಡಿಜಿಟ್ಸ್ ರಿವರ್ಸ್ ಆಗಿ ಲಾಸ್ಟ್ 2 ಡಿಜಿಟ್ಸ್ ಇದೆ, 5775. ಇಲ್ಲೂ ಅದೇ ತರ ಇದೆ, ಇಲ್ಲೂ ಅದೇ ತರ ಇದೆ. ಕರೆಕ್ಟಾ? 86 ಇದ್ದಿದ್ದು 68 ಆಯ್ತು, 94 ಇದ್ದಿದ್ದು 49 ಆಯ್ತು. ಓಕೆ, ಆದ್ರೆ ಇಲ್ಲಿ ಆ ತರ ಇಲ್ಲ. 73 ಇದ್ದಿದ್ದು 73ನೇ ಇದೆ. ಓಕೆ, ಸೊ ಇದನ್ನ ನಾನು ತೆಗೆದು ಬಿಡ್ತೀನಿ. ಏನೋ ಸ್ವಲ್ಪ ಸಿಕ್ತು ಲಾಜಿಕ್. ಯಾವ್ದಕ್ಕೆ ಲಾಜಿಕ್ ಇಲ್ಲ? ಮಧ್ಯದ ನಂಬರ್ ಉಳಿತಲ್ಲ, ಮಧ್ಯದ ನಂಬರ್ಗೂ ಏನಾದ್ರೂ ಲಾಜಿಕ್ ಬೇಕು. ಸುಮ್ನೆ ಫಸ್ಟ್ ಲಾಸ್ಟ್ ನೋಡಕ್ ಆಗಲ್ಲ ನಮ್ ಕನ್ವೀನಿಯನ್ಸ್ಗೋಸ್ಕರ. ಕರೆಕ್ಟ್? ನಾ ದ ನಂಬರ್ಸ್ ಆರ್ ಲೈಕ್ ದಿಸ್, ಮಿಡಲ್ ನಂಬರ್ಸ್, ಅಂಡ್ ದೇರ್ ಇಸ್ ನೋ ಲಾಜಿಕ್. ಓಕೆ, ಸೊ ಬರೋಣ ಇವಾಗ. ಯು ಸ್ಟಾರ್ಟ್ ರೀಡಿಂಗ್ ದ ನಂಬರ್. ಲೆಫ್ಟ್ ಇಂದ ರೈಟ್ಗೆ ಓದಿದ್ರೆ 57875, 57875. ಅದೇ ರೈಟ್ ಇಂದ ಲೆಫ್ಟ್ಗೆ ಓದಿದ್ರೆ ಅಗೇನ್ 57875. ಹೌದಾ? ಈಗ ನೋಡಿ, ನಾನು ಲೆಫ್ಟ್ ಇಂದ ರೈಟ್ ಓದ್ಲಿ, ರೈಟ್ ಇಂದ ಲೆಫ್ಟ್ ಓದ್ಲಿ, ಸೇಮೇ ಬರ್ತಾ ಇದೆಯಲ್ವಾ? 57875, 57875. ಓಕೆ, ಈ ತರ ನಂಬರ್ಸ್ ನಾವು ಪ್ಯಾಲಿಂಡ್ರೋಮ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ನೀವು ಈ ವರ್ಡ್ ಅಕ್ರಾಸ್ ಬಂದಿರ್ಬೋದು, ಬಂದಿಲ್ಲ ಅಂದ್ರೂ ಕೂಡ ಪ್ಯಾಲಿಂಡ್ರೋಮ್ ನಂಬರ್ ಅಂದ್ರೆ ಲೆಫ್ಟ್ ಇಂದ ರೈಟ್ ಅಥವಾ ರೈಟ್ ಇಂದ ಲೆಫ್ಟ್ ಓದಿದ್ರು ಸೇಮೇ ಉಳಿಯೋ ನಂಬರ್ಸ್ ಪ್ಯಾಲಿಂಡ್ರೋಮ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಈಗ ನಾನು ಒಂದು ವರ್ಡ್ ಬರೆದ್ರು ಕೂಡ, ಸಪೋಸ್ ನಾನು ಒಂದು ವರ್ಡ್ ಬರಿತೀನಿ ಇಲ್ಲಿ, ಮಾಮ್ ಅಂತ. ಓಕೆ, ಸೊ ಲೆಫ್ಟ್ ಇಂದ ರೈಟ್ ಓದಿದ್ರು MOM ಮಾಮ್, ರೈಟ್ ಇಂದ ಲೆಫ್ಟ್ ಓದಿದ್ರು MOM ಮಾಮ್. ಈ ತರ ವರ್ಡ್ಸ್ ಪ್ಯಾಲಿಂಡ್ರೋಮ್ ವರ್ಡ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನೋಡ್ಬೋದು ಇದು ಪ್ಯಾಲಿಂಡ್ರೋಮ್ ಇದೆ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಆ ತರ ಇದೆಯಾ? ಇಲ್ಲ. 73573, ಆದ್ರೆ ಲೆಫ್ಟ್ ಇಂದ ರೈಟ್ ಬಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ 3. ಓಕೆ, ಇದಕ್ ನೋಡೋಣ. 86468, ಅದನ್ನೇ ಉಲ್ಟಾ ಓದಿದ್ರೆ ಅಗೇನ್ 86468. ದಿಸ್ ಇಸ್ ಆಲ್ಸೋ ಪ್ಯಾಲಿಂಡ್ರೋಮ್. ಡಿ ಓದಿದ್ರೆ 94149, ಉಲ್ಟಾ ಓದಿದ್ರೆ ಮತ್ತೆ 94149. ದಿಸ್ ಇಸ್ ಆಲ್ಸೋ ಪ್ಯಾಲಿಂಡ್ರೋಮ್ ನಂಬರ್. ಹಾಗಾದ್ರೆ 3 ಪ್ಯಾಲಿಂಡ್ರೋಮ್ ಇದ್ದಾವೆ, ಒಂದು ಇಲ್ಲ. ಯಾವ್ದಿಲ್ಲ? ಆಪ್ಷನ್ ಬಿ. ಸೊ ವಿಚ್ ಇಸ್ ಆಡ್ ಔಟ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ನೋಡಿ 3 ನಂಬರ್ಸ್ ಇರೋ ಆಪ್ಷನ್ಸ್ ಇದಾವೆ. 1 2 5 2 3 17 3 4 42 4 5 89. ಹೌದಾ? ಸೊ ನೀವು ಆಡ್ ಔಟ್ ಮಾಡೋಕ್ಕಿಂತ ಮುಂಚೆ ಈ 3 ನಂಬರ್ ಹೇಗೆ ಒಂದಕ್ಕೊಂದು ರಿಲೇಟ್ ಇದಾವೆ ಅದನ್ನ ಫಸ್ಟ್ ನೋಡ್ಬೇಕು. ಕರೆಕ್ಟಾ? ನೋಡಿದ ತಕ್ಷಣ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಏನ್ ಹೇಳ್ಬೋದು? ಮ್ಯಾಮ್ ಇದು ಎಲ್ಲ 3 ಪ್ರೈಮ್ ನಂಬರ್ ಇದಾವೆ. ಹೌದಾ? ಆದ್ರೆ 1 ಅನ್ನೋದು ಪ್ರೈಮ್ ಅಲ್ಲ. ಪ್ರೈಮ್ ಅಂತ ಹೇಳಕ್ಕಾಗಲ್ಲ. ಅದರ್ ಆಲ್ಸೋ ವಿ ಕಾಂಟ್ ಸೇ. ಇಲ್ಲಿ 2 ಕಾಂಪೋಸಿಟ್ ಇದಾವೆ, ಇಲ್ಲಿ 1 ಕಾಂಪೋಸಿಟ್ ಇದೆ. ಓಕೆ, ಸೊ ದಟ್ ಈಸ್ ಎನಿ ಹೌ ಯೋರ್ ಲಾಸ್ಟ್ ಆಪ್ಷನ್. ನೋಡೋಣ ಮಧ್ಯ ಮಧ್ಯದಲ್ಲಿ 1 2 5 ಒಂದಕ್ಕೊಂದು ಹೇಗ್ ರಿಲೇಟ್ ಇದೆ? ಓಕೆ, ವಿಚ್ ಇಸ್ ಬಿಗ್ಗರ್ ನಂಬರ್ ಹಿಯರ್? 5 ಇಸ್ ಯೋರ್ ಬಿಗ್ಗರ್ ನಂಬರ್. ಓಕೆ, ಈಗ ನೋಡಿ, ನಾನು 5 ಅನ್ನ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂತ ಬರಿಬಹುದಲ್ವಾ? 1 ಸ್ಕ್ವೇರ್ ಇಸ್ 1, 2 ಸ್ಕ್ವೇರ್ ಇಸ್ 4. ಆ 1 2 ಎಲ್ಲಿಂದ ಬಂತು? ಈ ಪ್ರೀವಿಯಸ್ 2 ಡಿಜಿಟ್ಸ್. ಕರೆಕ್ಟ್? ಸೊ ಇದೇ ಲಾಜಿಕ್ ಇಟ್ಕೊಂಡು 17 ಬರಿಬೋದಾ? ನೋಡೋಣ. 17 ಅನ್ನ ನಾನು 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತ ಬರಿಬೋದಾ? ಆ 2 3 ಎಲ್ಲಿಂದ ಬಂತು? ಪ್ರೀವಿಯಸ್ ನಂಬರ್ಸ್. 2 ಸ್ಕ್ವೇರ್ ಇಸ್ 4, 3 ಸ್ಕ್ವೇರ್ ಇಸ್ 9, 9 ಪ್ಲಸ್ 4 ಇಸ್ 13. ಆದ್ರೆ ಕ್ಯೂಬ್ ಮಾಡಿದ್ರೆ ಸಿಗುತ್ತಾ? ಇದು 1 ಕ್ಯೂಬ್ ಬರಿಬಹುದು, ಈ 3 ಕ್ಯೂಬ್ 2 ಕ್ಯೂಬ್ ಅಂತ ಬರಿಬಹುದಲ್ವಾ? ಎಸ್. 2 ಕ್ಯೂಬ್ ಇಸ್ 8, 3 ಸ್ಕ್ವೇರ್ ಇಸ್ 9, 8 ಪ್ಲಸ್ 9 ಇಸ್ 17.
ಎಸ್. ಓಕೆ. ಸೊ ಏನ್ ಮಾಡ್ತಾ ಇದೀವಿ, ಫಸ್ಟ್ ನಂಬರ್ ಕ್ಯೂಬ್ ಮಾಡ್ತಾ ಇದೀವಿ, ಸೆಕೆಂಡ್ ನಂಬರ್ ಸ್ಕ್ವೇರ್ ಮಾಡ್ತಾ ಇದೀವಿ, ಸಿಗ್ತಾ ಇದೆ. ನೆಕ್ಸ್ಟ್ ನೋಡೋಣ, ಅದನ್ನೇ ಇಲ್ಲೂ ಅಪ್ಲೈ ಮಾಡೋಣ. ಫಸ್ಟ್ ನಂಬರ್ ಕ್ಯೂಬ್ ಮಾಡ್ತಾ ಇದ್ದೀವಿ, ಸೆಕೆಂಡ್ ನಂಬರ್ ಸ್ಕ್ವೇರ್ ಮಾಡ್ತಾ ಇದ್ದೀವಿ, ಸರಿನಾ? ಸೊ 3 ಕ್ಯೂಬ್ ಇಸ್ 27 ಪ್ಲಸ್ 16. ಓಕೆ. ಸೊ ಇದೆಷ್ಟಾಯ್ತು, 43 ಆಯ್ತು. ಆದ್ರೆ ಇಲ್ಲಿರೋ ನಂಬರ್ 42. ನೆಕ್ಸ್ಟ್ ನೋಡೋಣ, ಫಸ್ಟ್ ನಂಬರ್ ಕ್ಯೂಬ್ ಮಾಡಬೇಕು. ಯಾವುದು ಫಸ್ಟ್ ನಂಬರ್ 4, ಸೆಕೆಂಡ್ ನಂಬರ್ ಸ್ಕ್ವೇರ್ ಮಾಡಬೇಕು, ಸರಿನಾ? ಸೊ ದಿಸ್ ಇಸ್ 64 ಪ್ಲಸ್ 25. ಓಕೆ. ಸೊ 5 ಪ್ಲಸ್ 4 ಇಸ್ 9, 6 ಪ್ಲಸ್ 2 ಇಸ್ 8. ಎಸ್, 89 ಸಿಕ್ತು. ಹಾಗಾದ್ರೆ 5 ಸಿಕ್ತು, 17 ಸಿಕ್ತು, 89 ಸಿಕ್ತು. ಯಾವ್ದು ಸಿಗ್ಲಿಲ್ಲ, 42 ಸಿಗ್ಲಿಲ್ಲ. ಓಕೆ. ಸೊ ವಿಚ್ ಮಸ್ಟ್ ಬಿ ಆಡ್ ಔಟ್, ಆಪ್ಷನ್ ಸಿ. ಏನ್ ಲಾಜಿಕ್ ಅಪ್ಪ ಇದಕ್ಕೆ, ಇಲ್ಲಿ ದೊಡ್ಡ ನಂಬರ್ ಹಿಂದೆ ಇರೋ ನಂಬರ್ಸ್ ಅನ್ನ ಆಡ್ ಮಾಡ್ಕೊಂಡ್ವಿ. ಯಾವ ತರ, ಫಸ್ಟ್ ನಂಬರ್ ಅನ್ನ ಕ್ಯೂಬ್ ಮಾಡ್ಕೊಂಡ್ವಿ, ಸೆಕೆಂಡ್ ನಂಬರ್ ನ ಸ್ಕ್ವೇರ್ ಮಾಡ್ಕೊಂಡ್ವಿ, ಅಂಡ್ ವಿ ಆಡೆಡ್ ದೆಮ್. ಓಕೆ. 1 ಕ್ಯೂಬ್ ಪ್ಲಸ್ 2 ಸ್ಕ್ವೇರ್, 2 ಕ್ಯೂಬ್ ಪ್ಲಸ್ 3 ಸ್ಕ್ವೇರ್, 3 ಕ್ಯೂಬ್ ಪ್ಲಸ್ 4 ಸ್ಕ್ವೇರ್, 4 ಕ್ಯೂಬ್ ಪ್ಲಸ್ 5 ಸ್ಕ್ವೇರ್. Okay, so with this option C must be add out, odd out. Yes, next question. Okay, so ಇಲ್ಲಿ ನೋಡಬಹುದು ಯಾವ ತರ ಪೇರ್ ಇದೆ. ಮೇಲೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದೆ, ಮೇಲೆ ಒಂದ್ ನಂಬರ್ ಇದೆ, ಕೆಳಗಡೆ 2 ಲೆಟರ್ಸ್ ಇದಾವೆ, ಸರಿನಾ? ಸೊ ನಂಬರ್ ಮತ್ತೆ ಲೆಟರ್ ಅಂತ ಬಂದಾಗ ಲೆಟರ್ಸ್ ಪೊಸಿಷನ್ ನೋಡ್ಕೊಂಡ್ ಬಿಡೋಣ ಅಲ್ಫಾಬೆಟಿಕಲಿ. ಓಕೆ. ಎ ಅನ್ನೋದು ಪೊಸಿಷನ್ ಏನು, ಫಸ್ಟ್. ಜಿ ಅನ್ನೋದು 7, ಕರೆಕ್ಟಾ? ಇದನ್ನ ನಾವು ಆಡ್ 1 ಲೆಟರ್ ಅಲ್ಲೂ ಮಾಡಿದೀವಿ. ಪೊಸಿಷನ್ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬಾ ಟ್ರಿಕ್ಸ್ ಇದಾವೆ. ಬೇಸಿಕ್ ಕೈಯಿಂದ ಕೈಗೆ ಮಾಡೋದಕ್ಕೆ ಹೇಳಿದೀನಿ. 1 2 3 4 5 6 7 8 9 10 11 12. ಸೊ ಇಲ್ಲಿ 12 ಇರ್ತವೆ. ಸೊ ಇಫ್ ಐ ಕೌಂಟ್ ಎ ಬಿ ಸಿ ಡಿ ಇ ಎಫ್ ಜಿ, ಎಲ್ಲಿ ಬಂತಪ್ಪ ಜಿ, ಇಲ್ಲಿ ಬಂತು. ದಟ್ ಇಸ್ ನಥಿಂಗ್ ಬಟ್ 1 2 3 4 5 6 7. ಸೊ ಜಿ ಪೊಸಿಷನ್ ಏನು, 7. ಓಕೆ. ನೆಕ್ಸ್ಟ್ ಬಿ ಪೊಸಿಷನ್ ಏನು, 2. ಐ ಪೊಸಿಷನ್ ಇಸ್ 9. ಓಕೆ. ಸಿ ಪೊಸಿಷನ್ ಇಸ್ 3. ಜಿ ಪೊಸಿಷನ್ ಇಸ್ ಅಗೇನ್ ಇಲ್ಲೇ ಬರ್ಕೊಂಡಿದೀವಿ 7. ಓಕೆ. ನೆಕ್ಸ್ಟ್ ಡಿ ಎಷ್ಟನೇ ಪೊಸಿಷನ್ ಅಲ್ಲಿ ಇರುತ್ತೆ, 4th ಪೊಸಿಷನ್ ಅಲ್ಲಿ ಇರುತ್ತೆ. ಎಫ್ ಎಷ್ಟನೇ ಪೊಸಿಷನ್ ಇರುತ್ತೆ, 6th ಪೊಸಿಷನ್ ಅಲ್ಲಿ ಇರುತ್ತೆ, ಕರೆಕ್ಟಾ? ಓಕೆ. ಸೊ ಈಗ ನೋಡಿ, ಸ್ವಲ್ಪ ಈ ಪೊಸಿಷನ್ಸ್ ನಾನು ನಂಬರ್ ಅಂತ ಬರ್ಕೊಂಡ್ರೆ, ದಿಸ್ ಇಸ್ 71. ಮೇಲೆ ಇರೋದು ನಂಬರ್ 17, ಎಕ್ಸಾಕ್ಟ್ ಉಲ್ಟಾ ಇದೆ ಅಲ್ವಾ, ಹೌದಾ? ಇಲ್ಲಿ ನಂಬರ್ ಬರ್ಕೊಂಡ್ರೆ 92, ಮೇಲೆ ಏನಿದೆ 29, ಎಕ್ಸಾಕ್ಟ್ ಉಲ್ಟಾ ಇದೆ. ಇಲ್ಲಿ ಇರೋ ನಂಬರ್ 37, ಮೇಲೆ ಇರೋದು 73, ಎಕ್ಸಾಕ್ಟ್ ಉಲ್ಟಾ ಇದೆ, ಸೇಮ್ ನಂಬರೇ ಇದೆ. ಇಲ್ಲಿ ನಂಬರ್ ಬರ್ಕೊಂಡ್ರೆ 46, ಆದ್ರೆ ಮೇಲೆ ಏನಿದೆ 54, ಕಂಪ್ಲೀಟ್ ನಂಬರೇ ರಾಂಗ್ ಇದೆ, ಹೌದಾ? ಎಲ್ಲ ಕಡೆ ನಂಬರ್ ಕರೆಕ್ಟ್ ಇದ್ದು ಸೇಮ್ ನಂಬರ್ ಉಲ್ಟಾ ಆಗಿದೆ. ಇಲ್ಲಿ ನಂಬರೇ ರಾಂಗ್ ಇದೆ, 4 ಇದೆ, ಆದ್ರೆ 6 ಜಾಗದಲ್ಲಿ 5 ಇದೆ ಉಲ್ಟಾ ಆದಾಗ, ಕರೆಕ್ಟ್? ಸೊ ವಿಚ್ ಮಸ್ಟ್ ಬಿ ಆಡ್ ಔಟ್, ಯೋರ್ ಆಪ್ಷನ್ ಡಿ ಮಸ್ಟ್ ಬಿ ಆಡ್ ಔಟ್. ಓಕೆ, ವಿತ್ ದ ಲಾಜಿಕ್ ಆಫ್ ದಿಸ್ ಪೊಸಿಷನ್ಸ್. ಪೊಸಿಷನ್ ಅನ್ನ ನಂಬರ್ ಅಂತ ಬರ್ಕೊಂಡಾಗ 71, ಅದ್ರ ಉಲ್ಟಾ 17. 92 ಪೊಸಿಷನ್ ನಂಬರ್ ಅಂತ ಬರ್ಕೊಂಡಾಗ 92 ಉಲ್ಟಾ 29. ಅದೇ ತರ ಇಲ್ಲೂ ಕೂಡ, ಬಟ್ ಹಿಯರ್ ಇಟ್ ಇಸ್ ರಾಂಗ್. ಓಕೆ, ಸೊ your answer is option D. Yes, please tell me what is your doubt. Okay, ಒನ್ಸ್ ಅಗೇನ್ ಅಂದ್ರೆ ನನ್ಗೆ ಯಾವ್ದು ಒನ್ಸ್ ಅಗೇನ್ ಅಂತ ನನಗೆ ಗೊತ್ತಾಗಲ್ಲ, ಸೊ ದಯವಿಟ್ಟು ಯಾವ್ದು ಅಂತ ಹೇಳಿ. ಟಿಲ್ ದೆನ್ ನೆಕ್ಸ್ಟ್ 8th question. What is 8th question? 50 168, 52 142, 54 126, 58 184. ಸೊ ಪೇರ್ ಇದೆ. ಹಾಗಾದ್ರೆ ಆಡ್ 1 ಔಟ್ ತೆಗಿಯೋಕ್ಕೆ ಫಸ್ಟ್ ಇದ್ರ ಮಧ್ಯದಲ್ಲಿ 2 ನಂಬರ್ಗೆ ಏನ್ ರಿಲೇಷನ್ ಇದೆ ನೋಡ್ಕೋಬೇಕು, ಕರೆಕ್ಟಾ? ಎಸ್. ಏನ್ ಸ್ಟಾರ್ಟ್ ಮಾಡ್ಬೋದು, 50 168 ಡಿವೈಡ್ ಮಾಡುತ್ತಾ, ಇಲ್ಲ. 52 142 ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತಾ, ಇಲ್ಲ. ಸೊ ಸ್ಮಾಲರ್ ನಂಬರ್ ಬಿಗ್ಗರ್ ನಂಬರ್ ಅನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತಾ ಇಲ್ಲಿ, ನೋ. ಓಕೆ, ಸರಿ.
50. ಈಗ ಅಲ್ಲಿ ಒಂದು ಬಿಗ್ಗರ್ ನಂಬರ್ಗೆ ಹತ್ರ ಹತ್ರ ಸ್ಕ್ವೇರ್ ಹತ್ರ ಹತ್ರ ಕ್ಯೂಬ್ ತಗೊಂಡ್ವಿ. ಆದ್ರೆ ಇಲ್ಲಿ ನೋಡಿ ಈ ನಂಬರ್ಸ್ ತುಂಬಾ ದೊಡ್ಡದು. 50 ಸ್ಕ್ವೇರ್ ತಗೊಂಡ್ರೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ಅದಕ್ಕೂ 168ಗೂ ಏನು ಸಂಬಂಧ ಇಲ್ಲ. ಇಲ್ಲೂ ಕೂಡ ನೀವೇನಾದ್ರೂ ಸ್ಕ್ವೇರ್ ತಗೊಂಡ್ರೆ 52 ಸ್ಕ್ವೇರ್ ತುಂಬಾ ದೊಡ್ಡದಾಗ್ಬಿಡುತ್ತೆ. 142 ಹತ್ರ ಹತ್ರ ಏನ್ ಬರಲ್ಲ. ಹೌದಾ? ಏನ್ ಮಾಡೋಣ? ಓಕೆ, ವಿಲ್ ಸ್ಟಾರ್ಟ್ ವಿತ್ ಬೇಸಿಕ್. ಇದನ್ನ ಡಿಜಿಟ್ ಆಡ್ ಮಾಡ್ಕೊಂಡು ನೋಡೋಣ. 5 ಪ್ಲಸ್ 0 ಇಸ್ ಹೌ ಮಚ್? 5. ಇವೆಲ್ಲ ಆಡ್ ಮಾಡಿ ನೋಡೋಣ. 1 ಪ್ಲಸ್ 6 ಇಸ್ 7. 7 ಪ್ಲಸ್ 8 ಇಸ್ 15. Similarly here, 5 plus 2 is 7. 1 plus 4 plus 2 is 7. 5 plus 4 is 9. 1 plus 2 plus 6 is 9. Next, 5 plus 8 is 13. 1 plus 8 plus 4 is also 13. Okay. ಕಾಣ್ತಾ ಇದೆಯಲ್ವಾ? ಡೈರೆಕ್ಟ್ ಆಗಿ ಕಾಣ್ತಾ ಇದೆ. ಯಾವ್ದು ಆಡ್ ಔಟ್ ಆಗ್ಬೇಕಿಲ್ಲಿ? ಎ. ವಾಟ್ ಇಸ್ ದ ಲಾಜಿಕ್? ಎಲ್ಲ ಪೇರ್ ಅಲ್ಲಿ ಡಿಜಿಟ್ಸ್ ಅನ್ನ ಆಡ್ ಮಾಡಿದಾಗ ಫಸ್ಟ್ ಸೆಕೆಂಡ್ ಇದ್ದು ಸಮ್ಮೇಷನ್ ಸೇಮ್ ಬರ್ತಾ ಇದೆ. ಇಲ್ಲೂ 7 ಬಂತು, ಸೆಕೆಂಡ್ ನಂಬರ್ಗೂ 7 ಬಂತು. ಸಿಮಿಲರ್ಲಿ 9 ಬಂತು, ಇಲ್ಲೂ 9 ಬಂತು. ಇಲ್ಲೂ 13 ಬಂತು, ಇಲ್ಲೂ 13 ಬಂತು. ಆದ್ರೆ ಫಸ್ಟ್ ನಂಬರ್ಗೆ ಸೇಮ್ ಬರಲಿಲ್ಲ. ದಟ್ ಇಸ್ 5 and 15. ಸೊ ವಿಚ್ ಮಸ್ಟ್ ಬಿ ಆಡ್ ಔಟ್ ಹಿಯರ್? ಎ ಮಸ್ಟ್ ಬಿ ಆಡ್ ಔಟ್. ಓಕೆ, ಎಸ್. ಏನ್ ಮಾಡಿದ್ವಿ ಇಲ್ಲಿ? ಆಡಿಂಗ್ ದ ಡಿಜಿಟ್ಸ್. ಓಕೆ, ವಿ ಆಡೆಡ್ ದ ಡಿಜಿಟ್ಸ್ ಹಿಯರ್, ಆಲ್ ಡಿಜಿಟ್ಸ್. ಇದರಲ್ಲಿ 2 ಡಿಜಿಟ್ ಇತ್ತು, 2 ಆಡ್ ಮಾಡ್ಕೊಂಡ್ವಿ. ಇಲ್ಲಿ 3 ಡಿಜಿಟ್ಸ್ ಇತ್ತು, 3 ಆಡ್ ಮಾಡ್ಕೊಂಡ್ವಿ. Similarly for C, D, A. Next. Okay. Again pair we have 324, 24, 123, 6, 314, 14, 706, 0. Okay. So pair anta bandaga. ಈಗ ನೋಡಿ, ನಾನು ಸ್ಕ್ವೇರ್ಗೆ ಏನಾದರೂ ಹೋದ್ರೆ 6 ಸ್ಕ್ವೇರ್ ಎಷ್ಟು? 36. 123 ದಿಂದ ತುಂಬಾ ದೂರ ಇದೆ. ಕ್ಯೂಬ್ ತಗೊಂಡ್ರೆ 216, ಅದು ಕೂಡ ತುಂಬಾ ದೂರ ಇದೆ. ಡಿಫರೆನ್ಸ್ ತಗೊಂಡ್ರು ಕೂಡ ಕರೆಕ್ಟಾ? ಸೊ ಇಲ್ಲೂ ಕೂಡ 24 ಸ್ಕ್ವೇರ್, ಅದಕ್ಕೆ 324ಗೆ ಏನು ಮ್ಯಾಚ್ ಆಗಲ್ಲ. 14 ಸ್ಕ್ವೇರ್ ಎಷ್ಟಾಗುತ್ತೆ? 196 ಸ್ಕ್ವೇರ್ ಮಾಡಿದ್ರೆ ನೋಡ್ಬೋದು 314 ದಿಂದ ತುಂಬಾ ದೂರ ಇದೆ. ಹೌದಾ? ಆಮೇಲೆ ಇಲ್ಲಂತೂ ಏನು ಸಿಗೋದೇ ಇಲ್ಲ, ಬಿಕಾಸ್ ನೀವು 0ನ ಏನ್ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಸಿಗುತ್ತೆ. ಸೊ ಸ್ಕ್ವೇರ್ ಕ್ಯೂಬ್ ಬೇಡ. ಇಫ್ ಐ ಆಡ್ ಹಿಯರ್ ಇಟ್ ಇಸ್ 6 ಪ್ಲಸ್ 3 9 ಆಯ್ತು. ಇಲ್ಲಿ 6 ಉಳಿಯುತ್ತೆ, ಇಲ್ಲಿ 6 ಉಳಿತು, ಇಲ್ಲಿ 5, ಇಲ್ಲಿ ಆಡ್ ಮಾಡಿದ್ರೆ 8, ಇಲ್ಲಿ ಆಡ್ ಮಾಡಿದ್ರೆ ಇದು 0ನೇ ಉಳಿತು, ಇಲ್ಲಿ 13 ಆಯ್ತು. ಡಿಜಿಟ್ಸ್ ಆಡ್ ಮಾಡ್ಕೊಂಡ್ರೆ ಏನು ಲಿಂಕೇ ಇಲ್ಲ, ಇದಕ್ಕೆ ಏನು ಮೀನಿಂಗೇ ಇಲ್ಲ. ಹೌದಾ? ಬೇಡ. ನಾ ಡಸ್ ಇಟ್ ಡಿವೈಡ್ ಕಂಪ್ಲೀಟ್ಲಿ? 6 123ನ ಡಿವೈಡ್ ಮಾಡುತ್ತಾ? ಇಲ್ಲ. 0 7 ಇದನ್ನ ಡಿವೈಡ್ ಮಾಡುತ್ತಾ? ಇಲ್ಲ. 0 ಡಿನಾಮಿನೇಟರ್ನ 0 ಬರಲೇಬಾರ್ದು. ಓಕೆ, ಸೊ ಚಿಕ್ಕ ನಂಬರ್ ದೊಡ್ಡ ನಂಬರ್ ಅನ್ನ ಕಂಪ್ಲೀಟ್ ಡಿವೈಡ್ ಮಾಡುತ್ತೆ, ಆ ತರನು ಹೇಳಕ್ಕಾಗಲ್ಲ. 14 ಕೂಡ 314 ಡಿವೈಡ್ ಮಾಡಲ್ಲ. ಇದು ಹೆಲ್ಪ್ ಆಗಲಿಲ್ಲ. ಓಕೆ, ಏನ್ ನೋಡ್ಬೋದು? ಜಸ್ಟ್ ಸಿ ದ ಡಿಜಿಟ್ಸ್ ಹಿಯರ್. ವಾಟ್ ಆರ್ ದ ಡಿಜಿಟ್ಸ್? 3 2 4. ಈಗ ನೋಡಿ, ಈ 3 2 4 ಅನ್ನ ನಾನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3 2s 6, 6 4s 24. ಹೌದಾ? ಇಸ್ ದಟ್ ಯುವರ್ ಲಾಸ್ಟ್ ನಂಬರ್? ಎಸ್. ಇಲ್ಲಿ ನೋಡೋಣ, 1 ಇಂಟು 2 ಇಂಟು 3. 1 ಇಂಟು 2 ಇಂಟು 3 ಎಷ್ಟಾಗುತ್ತೆ? 6. ಅದು ನಿಮ್ದು ಲಾಸ್ಟ್ ನಂಬರ್. ಕರೆಕ್ಟ್. ಸಿಮಿಲರ್ಲಿ ಹಿಯರ್ 3 ಇಂಟು 1 ಇಂಟು 4. ಹೌ ಮಚ್ ಇಸ್ 3 ಇಂಟು 1 ಇಂಟು 4? 12. ಆದ್ರೆ ಇಲ್ಲಿರೋದು 14. ರಾಂಗ್ ಆಯ್ತು. ನೋಡೋಣ ನೆಕ್ಸ್ಟ್. 7 ಇಂಟು 0 ಇಂಟು 6. 7 ಇಂಟು 6 is 42. ಬಟ್ ಇಂಟು ಎನಿಥಿಂಗ್ 0 ವಿಲ್ ಗಿವ್ ಯು 0 ಓನ್ಲಿ. 0ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0ನ ಆಗುತ್ತೆ. ಇದು ನಿಮ್ದು ಲಾಸ್ಟ್ ನಂಬರ? ಹೌದು. ಸೊ ವಾಟ್ ಇಸ್ ದ ಲಾಜಿಕ್? ಇಫ್ ಯು ಮಲ್ಟಿಪ್ಲೈ ಆಲ್ ದ ಡಿಜಿಟ್ಸ್ ಆಫ್ ಫಸ್ಟ್ ನಂಬರ್, ಯು ಆರ್ ಗೆಟಿಂಗ್ ಸೆಕೆಂಡ್ ನಂಬರ್. ಇಲ್ಲಿ ಬಂತು, ಇಲ್ಲೂ ಬಂತು, ಇಲ್ಲೂ ಆಪ್ಷನ್ ಡಿ ಅಲ್ಲೂ ಬಂತು. ಎಲ್ಲಿ ಬರಲಿಲ್ಲ?
ಆಪ್ಷನ್ ಸಿ ಅಲ್ಲಿ ಬರಲಿಲ್ಲ. ಸೊ ವಾಟ್ ಈಸ್ ಯೋರ್ ಆಪ್ಷನ್? ಆನ್ಸರ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್. 542, 725, 761, 835. ಓಕೆ, ಎಸ್. ಏನ್ ನೋಡ್ಬೋದು ಇದಕ್ಕೆ? ತುಂಬಾ ದೊಡ್ಡ ನಂಬರ್ಸಾ? ಓಕೆ, ವೆರಿ ಬೇಸಿಕ್. ಅದು 3 ಡಿಜಿಟ್ ಆಡ್ ಮಾಡ್ಕೊಂಡು ನೋಡೋಣ. 5 + 4 is 9, 9 + 2 is 11. ಇಲ್ಲಿ 14 ಬರುತ್ತೆ, ಇಲ್ಲಿ 14 ಬರುತ್ತೆ, 16 ಬರುತ್ತೆ. ಏನಾದ್ರೂ ಲಾಜಿಕ್ ಇದೆಯಾ ಇದಕ್ಕೆ? ಇಲ್ಲ. ಆಲ್ 3 ಡಿಜಿಟ್ಸ್ ಆಡ್ ಮಾಡ್ಕೊಂಡ್ರೆ ಇದಕ್ಕೇನು ಲಾಜಿಕ್ ಇಲ್ಲ. 11, 14, 14, 16, ನೋ. ಓಕೆ, ಬೇರೆ ನೋಡೋಣ. ವಾಟ್ ವಿ ಕ್ಯಾನ್ ಡೂ? 542 is near to what? ಆಡ್ ಮಾಡ್ಕೊಂಡು ನೋಡಿದ್ವಲ್ಲ. ಸಿ, if I take the subtraction of first number and last number, sorry, not number, digit, 7 - 5 ಎಷ್ಟು ಸಿಗುತ್ತೆ? 2 ಸಿಗುತ್ತೆ. ಕರೆಕ್ಟಾ? 2 ಮಧ್ಯದಲ್ಲಿ ಇದೆ. 7 - 1 is 6 ಮಧ್ಯದಲ್ಲಿ ಇದೆ. 8 - 5 is 3 ಮಧ್ಯದಲ್ಲಿ ಇದೆ. 5 - 2 is 3 ಇಲ್ಲಿ ಇಲ್ಲ. ಸೊ ಇದಕ್ಕೆ ಸ್ಯಾಟಿಸ್ಫೈ ಆಯ್ತು, ಇದಕ್ಕಾಯ್ತು, ಇದಕ್ಕೂ ಆಯ್ತು. ಯಾವ್ದಕ್ಕಾಗ್ಲಿಲ್ಲ? ಆಪ್ಷನ್ ಎಗೆ ಆಗ್ಲಿಲ್ಲ. ಸೊ ವಿತ್ ದಟ್ ಕ್ಯಾನ್ ಐ ಸೇ ದಟ್ ಆಪ್ಷನ್ ಎ ಇಸ್ ಆಡ್ ಔಟ್? ಎಸ್. ಏನು? ಫಸ್ಟ್ ಡಿಜಿಟ್ ಲಾಸ್ಟ್ ಡಿಜಿಟ್ ಡಿಫರೆನ್ಸ್ ಮಧ್ಯ ಡಿಜಿಟ್ ಆಗಿದೆ. 3ರಲ್ಲಿ 1ರಲ್ಲಿ ಇಲ್ಲ. ಸೊ ಈ ಆನ್ಸರ್ ಇಸ್ ಆಪ್ಷನ್ ಎ. ಓಕೆ, ಎಸ್. ಎನಿ ಡೌಟ್ಸ್? Okay, next question. Any doubts? Okay, next. 124, 215, 342, 513. Okay, so ತುಂಬಾ ಬೇಸಿಕ್. ಮುಗಿಸ್ಬಿಡೋಣ, ಆಡ್ ಮಾಡ್ಕೊಂಡು ನೋಡೋಣ. ಆಡ್ ಮಾಡಿದ್ರೆ 7, ಇಲ್ಲಿ 8, ಇಲ್ಲಿ 9, 9. ಏನು ಲಾಜಿಕ್ ಇಲ್ಲ. ಏನಾದ್ರೂ 1 × 2, 2 ಆ ಥರ ಏನಾದ್ರೂ ಬರುತ್ತಾ? ಇಲ್ಲ. ಸಬ್ಟ್ರಾಕ್ಟ್ ಮಾಡಿ ನೋಡ್ಕೊಂಡ್ರೆ ಏನಾದ್ರೂ ಲಾಜಿಕ್ ಇದೆಯಾ? ಇಲ್ಲ. ಎನಿವೇರ್ ಏನೂ ಇಲ್ಲ. ಸರಿನಾ? ಓಕೆ, ಸೊ ಇದನ್ನ ನಂಬರ್ ತರಾನೇ ಟ್ರೀಟ್ ಮಾಡೋಣ. ಓಕೆ, ಇಫ್ ಯು ಸಿ ದ ನಂಬರ್ಸ್ ಇಮಿಡಿಯೇಟ್ಲಿ 124, ನಿಮ್ಗೆ ಸ್ಟ್ರೈಕ್ ಆಗಬೇಕು. 5³ is 125. ಕರೆಕ್ಟ್? ವೆರಿ ನಿಯರ್. ನಾನು ಏನು ಹೇಳಿದ್ದೀನಿ, ಯಾವುದು ಎಡಿಷನ್ ಸಬ್ಟ್ರಾಕ್ಷನ್ ಯಾವ ಥರನೂ ಏನು ಮಾಡಿದ್ರೆ ಸಿಗ್ಲಿಲ್ಲ. ಗೋ ಫಾರ್ ಸ್ಕ್ವೇರ್ಸ್ ಅಂಡ್ ಕ್ಯೂಬ್ಸ್. ಓಕೆ, 124ಗೆ ಹತ್ರ 125 ಇದೆ. ಅಂಡ್ 125 ಇಸ್ ನಥಿಂಗ್ ಬಟ್ 5³. ಆದ್ರೆ ನಮಗೆ ಬೇಕಾಗಿರೋದು 124. ನಾನು ಏನು ಮಾಡಬೇಕು? ಒಂದು ಸಬ್ಟ್ರಾಕ್ಟ್ ಮಾಡಬೇಕು. ಕರೆಕ್ಟಾ? 215 ಹತ್ರ ಏನು ಒಂದು ಕ್ಯೂಬ್ ಇದೆ? 216. 216 ಇಸ್ ನಥಿಂಗ್ ಬಟ್ 6³ -1. ಕರೆಕ್ಟ್? ಎಸ್. 342. 342ಗೆ ಹತ್ರ ಇರೋ ಕ್ಯೂಬ್ ಯಾವುದು? 7³. ಹೌದಾ? 7 × 7 is 49. 49 × 7 is 343. 343 ಬರ್ತಾ ಇದೆ. ಏನ್ ನಾನು ಸಬ್ಟ್ರಾಕ್ಟ್ ಮಾಡಬೇಕು? 342 ಸಿಗಕ್ಕೆ -1. ಎಸ್. 124 is 125 - 1. 215 is 126 - 1. 342 is 343 - 1. ಈಗ ನೋಡಿ ನಂಬರ್ಸ್ ಹೇಗೆ ಚೇಂಜ್ ಆಗ್ತಾ ಇದೆ. 5 ಇದ್ದಿದ್ದು 6, 6 ಇದ್ದಿದ್ದು 7. ಹಾಗಾದ್ರೆ ನೆಕ್ಸ್ಟ್ ಏನ್ ಬರಬೇಕು? 8. 8³ -1. ವಾಟ್ ಈಸ್ 8³ 8 8 is 64. ಗೊತ್ತಿಲ್ಲ ಕ್ಯೂಬ್ ಅಂದ್ರೆ ನೀವು ಈ ತರ ಮಲ್ಟಿಪ್ಲೈ ಮಾಡ್ಕೊಂಡು ನೋಡ್ಬೋದು. ಓಕೆ, ಸೊ 512. 512 -1 ಎಷ್ಟಾಗುತ್ತೆ? 511. ಅಂದ್ರೆ ಲಾಸ್ಟ್ ನಂಬರ್ ಏನಿದೆ? ರಾಂಗ್ ಇದೆ. ಕರೆಕ್ಟಾ? ಸೊ ಅಂಡರ್ ದಿಸ್ ಲಾಜಿಕ್ 124 ಸ್ಯಾಟಿಸ್ಫೈ ಆಯ್ತು, 215 ಸ್ಯಾಟಿಸ್ಫೈ ಆಯ್ತು, ಇದು ಸ್ಯಾಟಿಸ್ಫೈ ಆಯ್ತು. ಯಾವ್ದು ಆಗ್ಲಿಲ್ಲ? ಆಪ್ಷನ್ ಡಿ. ಸೊ ವಾಟ್ ಮಸ್ಟ್ ಬಿ ಯೋರ್ ಆನ್ಸರ್? ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ಇಸ್ ಯೋರ್ ಆಡ್ ಔಟ್. ನೆಕ್ಸ್ಟ್. ಓಕೆ, ಸೊ ಮತ್ತೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದೆ. ಓಕೆ, ಸೊ 4 ಡಿಫ್ರೆಂಟ್ ನಂಬರ್ಸ್ ಇದಾವೆ. ಏನಾದ್ರೂ ಪೇರ್ ಇದ್ದಿದ್ರೆ ಏನಾದ್ರೂ ಆಡ್ ಮಾಡಿದಾರ ಸಬ್ಟ್ರಾಕ್ಟ್ ಮಾಡಿದಾರ ನೋಡ್ಕೋಬಹುದಾಗಿತ್ತು. ಸಿಂಪಲ್ 1 1 ನಂಬರ್.
ಓಕೆ, ಏನ್ ಮಾಡ್ಬೋದು? 14 ಮತ್ತೆ 11ಗೆ ಏನ್ ಸಂಬಂಧ? 14ಗೆ -3 ಮಾಡಿದ್ರೆ 11 ಸಿಗುತ್ತೆ. ಇದಕ್ಕೆ ಏನ್ ಸಂಬಂಧ? -10 ಮಾಡಿದಾಗ 23 - 10. ಆದ್ರೆ ಇದು 3 ಮತ್ತೆ 10ಗೆ ಏನು ಸಂಬಂಧ ಇಲ್ಲ. ಹೌದಾ? ಮುಂದೆ ಮಾಡೋದೇ ಬೇಡ, ಇಲ್ಲೇ ನಮ್ಗೇನು ಸಿಗ್ತಾ ಇಲ್ಲ, ಬಿಡಿ. ಆಡ್ ಮಾಡ್ಕೊಂಡು ನೋಡೋಣ. 11 + 14, 11 + 14 ಎಷ್ಟು ಸಿಗುತ್ತೆ? 25. ಏನು? 11 + 14. ಅದೇ ತರ 13 + 23 ಎಷ್ಟು ಸಿಗುತ್ತೆ? 36. Similarly here 7 + 1 is 8, 1 + 3 is 4. ಅದೇ ತರ ಇಲ್ಲಿ 9 + 5 is 14, 4 + 1 is 5, 5 + 1 is 6. ಓಕೆ, ಸೊ ನಮಗೆ ಸ್ವಲ್ಪ ಬಂದಿರೋ ನಂಬರ್ಸ್ ನೋಡಿ, ನೋಡಿದ ತಕ್ಷಣ ಏನಾದರೂ ಸ್ಟ್ರೈಕ್ ಆಗ್ತಾ ಇದೆಯಾ? ಎಸ್, 25 is nothing but 5 square. This is 6 square. This is 8 square. ಬಾಕಿ 3 ನಂಬರ್ಸ್ ಪರ್ಫೆಕ್ಟ್ ಸ್ಕ್ವೇರ್ ಇದಾವೆ. ಆದ್ರೆ 48 ಪರ್ಫೆಕ್ಟ್ ಸ್ಕ್ವೇರಾ? ಅಲ್ಲ. ಯಾವ್ದಾದ್ರು ಸ್ಕ್ವೇರ್ ಅಲ್ಲಿ 48 ಬರುತ್ತಾ? ನೋ. ಓಕೆ, ಸೊ ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಬಾಕಿ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ಸ್ ಬಂದ್ವು. ಹಾಗಾದ್ರೆ ಇದ್ರ ಪ್ರಕಾರ ನಾನು ಯಾವ್ದು ಆಡ್ ಔಟ್ ಅಂತ ಹೇಳ್ಬೋದು ಇಲ್ಲಿ? ಆಪ್ಷನ್ ಸಿ. ಓಕೆ, ಏನ್ ಲಾಜಿಕ್ಕು? ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಸಪ್ರೇಟ್ ಆಗಿ ನಂಬರ್ ಅಂತ ಅನ್ಕೊಂಡು ಆಡ್ ಮಾಡಿದ್ವಿ. 11 and 14, 13 and 23. ಬಂದಿರೋ ಸಮ್ಮೇಶನ್ ಪರ್ಫೆಕ್ಟ್ ಸ್ಕ್ವೇರ್ ಇದೆ, 3ರಲ್ಲಿ 1ರಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ 13th ಕ್ವೆಶನ್. ಓಕೆ, ಸೊ 3 ಡಿಜಿಟ್ ಇರೋ ನಂಬರ್ಸ್ ಇದಾವೆ ನೋಡಿ. ಎಸ್, 3 ಡಿಜಿಟ್ಸ್ ಇರೋ ನಂಬರ್ಸ್. ಏನಾದ್ರೂ ಹತ್ರ ಸ್ಕ್ವೇರ್ ಕ್ಯೂಬ್ಸ್ ಇದಾವ? ಇವು ಇಲ್ಲ. ಇದಕ್ಕೆ ಹತ್ರ ಇರೋದು 216, 6 ಸ್ಕ್ವೇರ್, ಆದ್ರೆ ತುಂಬಾ ದೂರ ಇದೆ. ಇದಕ್ಕೆ ಹತ್ರ ಇರೋ ಸ್ಕ್ವೇರ್ 343, ಇದು ಕೂಡ ತುಂಬಾ ದೂರ ಇದೆ. ಇದಕ್ಕೆ ಹತ್ರ ಇರೋದು 125, ತುಂಬಾ ದೂರ ಇದೆ. ಹೌದಾ? ಬೇಡ, ಸ್ಕ್ವೇರು ಬೇಡ, ಕ್ಯೂಬು ಬೇಡ. ಸ್ಕ್ವೇರ್ ಅಷ್ಟು ದೂರ ಇದೆ ಅಂದ್ಮೇಲೆ ಕ್ಯೂಬ್ ಅಂತೂ ಬೇಡವೇ ಬೇಡ. ಏನ್ ಮಾಡ್ಬೋದು? ಆಡ್ ಮಾಡ್ಕೊಂಡು ನೋಡೋಣ. 1 + 1 + 1 is 3, 6 + 2 is 8, 8 + 3 is 11, 3 + 3 6, 6 + 8 14. ಇದೇನ್ ಮಾಡೋದೇ ಬೇಡ, ಯಾಕಂದ್ರೆ ಇಲ್ಲೇ ನಮ್ಗೇನು ಲಾಜಿಕ್ ಸಿಗ್ತಾ ಇಲ್ಲ. ಓಕೆ, ಬೇಡ. ಈಗ ನೋಡಿ, ಫಸ್ಟ್ ಡಿಜಿಟ್, ಲಾಸ್ಟ್ ಡಿಜಿಟ್. ಇಫ್ ಐ ಮಲ್ಟಿಪ್ಲೈ, ವಾಟ್ ಈಸ್ 1 × 1? 1 ಮಧ್ಯದಲ್ಲಿ ಇದೆಯಾ? ಹೌದು. ಇಫ್ ಐ ಮಲ್ಟಿಪ್ಲೈ ದಿಸ್ ಅಂಡ್ ದಿಸ್, 2 × 3, ವಾಟ್ ಈಸ್ 2 × 3? 6 ಮಧ್ಯದಲ್ಲಿ ಇದೆ. ಇಫ್ ಐ ಮಲ್ಟಿಪ್ಲೈ ಫಸ್ಟ್ ಅಂಡ್ ಲಾಸ್ಟ್, 3 × 3, ವಾಟ್ ಈಸ್ 9? ಸಾರಿ, ದ ಆನ್ಸರ್ ಇಸ್ 9, ಬಟ್ ವಾಟ್ ಈಸ್ ದ ನಂಬರ್? 8. ಇಲ್ಲಿ ರಾಂಗ್ ಇದೆ. ನೋಡೋಣ, ಇದು ಬೇರೆದಕ್ಕೂ ಆಗುತ್ತಾ? 4 × 2 is 8 ಮಧ್ಯದಲ್ಲಿ ಇದೆ. ಹೌದಾ? ಸೊ ಈ 3ಕ್ಕೆ ಸ್ಯಾಟಿಸ್ಫೈ ಆಯ್ತು, 1ಕ್ಕೆ ಆಗ್ಲಿಲ್ಲ. ಯಾವ್ದದು? ಆಪ್ಷನ್ ಸಿ. ವಿಚ್ ಒನ್ ಶುಡ್ ಬಿ ಆಡ್ ಔಟ್? 383. ವಾಟ್ ಇಸ್ ದ ಲಾಜಿಕ್? ಫಸ್ಟ್ ಡಿಜಿಟ್, ಲಾಸ್ಟ್ ಡಿಜಿಟ್ ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ ಮಧ್ಯ ಡಿಜಿಟ್ ಆಗಿದೆ. 3 ನಂಬರ್ಸ್ ಅಲ್ಲಿ 1ರಲ್ಲಿ ಇಲ್ಲ, ವಿಚ್ ಇಸ್ 383. ಓಕೆ, ನೆಕ್ಸ್ಟ್ 27, 37, 47, 97. ಓಕೆ, ಸೊ ಜಸ್ಟ್ ಒಂದೊಂದೇ ನಂಬರ್ ಇರೋದು. ನೋಡೋಣ. 27 ಐ ಕ್ಯಾನ್ ರೈಟ್ ಆಸ್ 3³ ಒಂದೇ, ಜಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಅದಕ್ಕೇನು ಆಡ್ ಮಾಡಿಲ್ಲ, ಅದಕ್ಕೇನು ಸಬ್ಟ್ರಾಕ್ಟ್ ಮಾಡಿಲ್ಲ. ಅದಕ್ಕೇನು ಆಡ್ ಸಬ್ಟ್ರಾಕ್ಟ್ ಮಾಡಿಲ್ಲ ಅಂದಮೇಲೆ ಬೇರೆನು ಪರ್ಫೆಕ್ಟ್ ಕ್ಯೂಬ್ ಸಿಗ್ಬೇಕು. 37 ಪರ್ಫೆಕ್ಟ್ ಕ್ಯೂಬಾ? ಅಲ್ಲ. 47 ಅಲ್ಲ, 97 ಅಲ್ಲ. ಸೊ ಕ್ಯೂಬ್ ಅನ್ನೋ ಕಾನ್ಸೆಪ್ಟ್ ಆಗಲ್ಲ. ನೆಕ್ಸ್ಟ್ 2 + 7 ಆಡ್ ಮಾಡಿ ನೋಡೋಣ. 9, 3 + 7 is 10, this is 11, this is 16. ಇದಕ್ಕೆ ಏನಾದ್ರೂ ಸಂಬಂಧ, ಲಾಜಿಕ್ ಏನಾದ್ರೂ ಇದೆಯಾ? ಏನೂ ಇಲ್ಲ. 9 ಇಂದ 10 ಆಯ್ತು, 10 ಇದೆ 11, 11 ಇದೆ 16. ಹೀಗೆ ಯಾಕೆ ಏನು ಹೇಳಕ್ಕಾಗಲ್ಲ, ಬಿಡಿ. ಎನಿಥಿಂಗ್ ಎಲ್ಸ್ ವಿ ಕ್ಯಾನ್ ಡೂ.
ಇದು ಆಲ್ರೆಡಿ ಪರ್ಫೆಕ್ಟ್ ಕ್ಯೂಬ್ ಆಗಿತ್ತಂದ್ಮೇಲೆ ಏನು ಆ್ಯಡೋ ಸಬ್ಟ್ರಾಕ್ಟೋ ಏನು ಯೂಸ್ ಆಗಲ್ಲ ಇಲ್ಲಿ. ವಾಟ್ ವಿ ಕ್ಯಾನ್ ಡೂ, ಇದಕ್ಕೆ ಹತ್ರ ಇರೋ ಸ್ಕ್ವೇರ್ ಅಂದ್ರೆ 36, 6 ಸ್ಕ್ವೇರ್ ಪ್ಲಸ್ 1. ಇದಕ್ಕೆ ಹತ್ರ ಇರೋ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ 49. ಆದ್ರೆ ಮೈನಸ್ ಮಾಡ್ಬೇಕಾಗುತ್ತೆ, ಹೌದಾ? ಇದಕ್ಕೆ ಹತ್ರ ಇರೋ ಸ್ಕ್ವೇರ್ 10 ಸ್ಕ್ವೇರ್, ದಟ್ ಇಸ್ 100 ಮೈನಸ್ 3. ಇಲ್ಲಿ -2 ಮಾಡಿದ್ವಿ, ಇಲ್ಲಿ -3 ಮಾಡಿದ್ವಿ, ಆದ್ರೆ ಇಲ್ಲಿ +1 ಮಾಡ್ತಾ ಇದೀವಿ. 6 ಸ್ಕ್ವೇರ್ ಪ್ಲಸ್ 1, 7 ಸ್ಕ್ವೇರ್ -2, 10 ಸ್ಕ್ವೇರ್ -3. ಇದಕ್ಕೆ ಏನು ಮೀನಿಂಗೇ ಇಲ್ಲ. ಅಲ್ಲಿ ಯಾಕೆ +1, ಅಲ್ಲಿ ಯಾಕೆ -2, ಅಲ್ಲಿ ಯಾಕೆ -3, ಇದಕ್ಕೇನು ಮೀನಿಂಗ್ ಇಲ್ಲ, ಹೌದಾ? ಸೊ ಏನಾಗ್ತಾ ಇದೆ, ಮ್ಯಾಥಮೆಟಿಕಲಿ ಯಾವುದು ಇಲ್ಲಿ ಸರಿ ಹೋಗ್ತಾ ಇಲ್ಲ, ಲಾಜಿಕ್. ಕರೆಕ್ಟ್? ಸೊ ಲಾಸ್ಟ್ ಆಪ್ಷನ್, ರೀಡ್ ಔಟ್ ದ ನಂಬರ್ಸ್ 27, 37, 47, 97. 37 ಅನ್ನೋದು ಪ್ರೈಮ್ ನಂಬರ್, 47 ಅನ್ನೋದು ಕೂಡ ಪ್ರೈಮ್ ನಂಬರ್, 97 ಅನ್ನೋದು ಕೂಡ ಪ್ರೈಮ್ ನಂಬರ್. ಆದ್ರೆ 27 ಪ್ರೈಮ್ ಅಲ್ಲ. 1 ಇದನ್ನ ಡಿವೈಡ್ ಮಾಡುತ್ತೆ, 3 ಡಿವೈಡ್ ಮಾಡುತ್ತೆ, 9 ಡಿವೈಡ್ ಮಾಡುತ್ತೆ. Also 27 will divide. Okay, so 27 is not a prime number. ಹಾಗಾದ್ರೆ ಆಡ್ ಔಟ್ ಯಾವುದು? 27. ಓಕೆ, ಯಾಕೆ ಇಲ್ಲಿ ಪ್ರೈಮ್ ತಗೊಂಡ್ವಿ? ಬೇರೆ ಯಾವುದು ರಿಲೇಷನ್ ಇಲ್ಲಿ ಆಗ್ತಾ ಇಲ್ಲ. ಇನ್ ದಟ್ ಕೇಸ್ ಯು ಕ್ಯಾನ್ ಗೋ ಫಾರ್ ಪ್ರೈಮ್ ನಂಬರ್ಸ್. ಓಕೆ, 27 ಮಾತ್ರ ಇಲ್ಲಿ ಕಾಂಪೋಸಿಟ್ ನಂಬರ್. ಸೊ your answer is option A. Next, 1p6, 2y4, 2t0, 1rt, ಸಾರಿ 1r8. ಓಕೆ, ಸೊ ಏನೋ ಸ್ವಲ್ಪ ಲೆಟರ್ಸ್ ಮತ್ತೆ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಂಬರ್ಸ್ ಮತ್ತೆ ಲೆಟರ್ಸ್ ಅಂತ ಬಂದಾಗ ಲೆಟರ್ದು ಪೊಸಿಷನ್ ನೋಡ್ಕೊಳ್ಳಿ ಆಲ್ಫಾಬೆಟ್ಸ್ ನಲ್ಲಿ. ಓಕೆ, ಪಿದ್ ಪೊಸಿಷನ್ ಎಷ್ಟು? ವಿ ಹ್ಯಾವ್ ಡನ್ ದಿಸ್ ಇನ್ ದ ಲಾಸ್ಟ್ ಚಾಪ್ಟರ್. ಓಕೆ, ಸೊ ಇಫ್ ಯು ಗೋ ಆನ್ ಕೌಂಟಿಂಗ್, ಎಸ್, ಪಿದ್ ಪೊಸಿಷನ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ 16 ಆಗುತ್ತೆ. ಓಕೆ, ಈಗ ನೋಡಿ, ಟಿ 16 ಮಧ್ಯದಲ್ಲಿ ಬರ್ದಿದಾರ, ಆ ಕಡೆ 1 ಇದೆ, ಈ ಕಡೆ 6 ಇದೆ. ಕರೆಕ್ಟಾ? ಓಕೆ, ವೈದ್ ಪೊಸಿಷನ್ ಎಷ್ಟು ಆಲ್ಫಾಬೆಟ್ಸ್ ನಲ್ಲಿ? 25. ಆದ್ರೆ ಇಲ್ಲೇನಿದೆ? 2 ಮತ್ತೆ 4 ಇದೆ. ರಾಂಗ್ ಇದೆ, ನೋಡೋಣ ಯಾವ್ದಕ್ಕೂ. ಸಮ್ಟೈಮ್ಸ್ 2, 3 ರಾಂಗ್ ಬರ್ಬೋದು. ನೆಕ್ಸ್ಟ್, ಟಿ. ಟಿ ಎಷ್ಟನೇ ಲೆಟರ್ ಆಲ್ಫಾಬೆಟ್ಸ್ ನಲ್ಲಿ? 20th ಲೆಟರ್, ಹೌದಾ? ಸೊ ಟಿ ಅನ್ನ 20 ಮಧ್ಯದಲ್ಲಿ ಬರೆದಿದ್ದಾರೆ, 2, 0. ಆರ್ದ ಪೊಸಿಷನ್ ಎಷ್ಟು ಆಲ್ಫಾಬೆಟ್ ನಲ್ಲಿ? 18. ಕರೆಕ್ಟ್? ಸೊ 1 ಅನ್ನ ಆ ಕಡೆ ಬರೆದಿದ್ದಾರೆ, 8 ಅನ್ನ ಈ ಕಡೆ ಬರೆದಿದ್ದಾರೆ. ಸೊ ವಿತ್ ದಿಸ್ ಲಾಜಿಕ್, ಎ ಕರೆಕ್ಟ್ ಇದೆ, ಸಿ ಕರೆಕ್ಟ್ ಇದೆ, ಡಿ ಕರೆಕ್ಟ್ ಇದೆ. ಪಿದ್ ಪೊಸಿಷನ್ 16, ದಿಸ್ ಇಸ್ 16. ಟಿದ್ ಪೊಸಿಷನ್ 20, 20. ಆರ್ದ ಪೊಸಿಷನ್ 18, 18. ಯಾವ್ದು ರಾಂಗ್ ಇದೆ? ವೈದ್ ರಾಂಗ್ ಇದೆ. ವೈ ಪೊಸಿಷನ್ ಇಸ್ 25, ಆದ್ರೆ ಬರ್ದಿರೋದು 2 ಮತ್ತೆ 4. ಸೊ ದಿಸ್ ಮಸ್ಟ್ ಬಿ ಯೋರ್ ಆಡ್ ಔಟ್. ಓಕೆ, ದಿಸ್ ಶುಡ್ ಬಿ ಆಡ್ ಔಟ್. ಫೈನ್. Okay, so this is next question. Yes, now see here, still there are many questions, but ನಿಮ್ಗೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇದ್ರೆ ಆಡ್ ಒನ್ ಲೆಟರ್ಸ್, ಓಕೆ, ಇದು ಬೇರೆ ಇದ್ರಲ್ಲೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾನು ನಿಮ್ಗೆ ಹೇಳಿದೀನಿ ತುಂಬಾ ಟ್ರಿಕ್ಸ್ ಇದೆ, ಬಟ್ ಯಾವ್ದಾದ್ರು ಒಂದು ಸ್ಟಿಕ್ ಆಗಿ ನೀವು ನೆನ್ಪಿಟ್ಕೊಳ್ಳೋದಕ್ಕೆ, ಬಿಕಾಸ್ ಇಫ್ ಯು ನೋ ಮೆನಿ ಟ್ರಿಕ್ಸ್, ಒಂಥರ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಯಾವುದು ಯಾವುದು ಅಂತ ಗೊತ್ತಾಗಲ್ಲ. ಓಕೆ, ನಾನು ನಿಮಗೆ ಬೇಸಿಕ್ ಹೇಳಿದ್ದೀನಿ ಏನಂತ. ಇಟ್ ಸ್ಟಾರ್ಟ್ಸ್ ಫ್ರಮ್ 1, ಎಂಡ್ಸ್ ವಿತ್ 26. ಕರೆಕ್ಟ್? ಸೊ ಇದನ್ನಂತೂ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗಲ್ಲ. ಲಾಸ್ಟ್ ನಂಬರ್ ಇಸ್ 26, Z.
ಅದ್ರ ಮುಂಚೆದ್ದು 25. ಹಾಗಾದ್ರೆ ಉಳಿತು ಎಷ್ಟಪ್ಪ? 24 ಉಳಿದ್ವು, ಹೌದಾ? ಸೊ ಇಲ್ಲಿ ನಿಮ್ ಬೆರಳಲ್ಲಿ ಎಣಿಸ್ತಾ ಹೋದ್ರೆ ಇಲ್ಲಿ 12 ಇರುತ್ತೆ. 12ನೇದು ಯಾವುದು? ಇದು 12ನೇದು, ಕರೆಕ್ಟಾ? ಓಕೆ, ದಿಸ್ ಇಸ್ 12. ಸೊ ಹಾಗಾದ್ರೆ ಒಂದು ಸೆಟ್ ಅಲ್ಲಿ ಎ ಇಂದ ಎಲ್, ಇಫ್ ಐ ಆಸ್ಕ್ ಯು ಜಿ, ಜಿ ಎಲ್ಲಿ ಬರುತ್ತಪ್ಪ? ಎ ಬಿ ಸಿ ಡಿ ಇ ಎಫ್ ಜಿ ಇಲ್ಲಿ ಬಂತು. ಹಾಗಾದ್ರೆ 1 2 3 4 5 6 7. ಇಫ್ ಐ ಆಸ್ಕ್ ಯು ಸಡನ್ಲಿ ಕೆ ಎಲ್ಲಿ ಬರುತ್ತೆ? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಇಲ್ಲಿ ಬಂತು ಕೆ, ಹೌದಾ? ಕೆ ಪೊಸಿಷನ್ ಏನು? ಟೋಟಲ್ 12 ಇದ್ರೆ 12 ಹಿಂದೆ ಅಂದ್ರೆ 11. ಓಕೆ, ಸೊ ಪ್ಲಸ್ 12 ಪ್ಲಸ್ 12 24 ಅಂದ್ರೆ ಎ ಇಂದ ಎಲ್ ವರೆಗೆ, ನೆಕ್ಸ್ಟ್ ಮತ್ತೆ ಎಂ ಇಂದ ಎಕ್ಸ್ ವರೆಗೆ. ಓಕೆ, ಸೊ ಈ ತರ ಸ್ಟಾರ್ಟ್ ಮಾಡ್ಕೋಬಹುದು. ದಿಸ್ ಇಸ್ ವೆರಿ ಬೇಸಿಕ್. ಮ್ಯಾಮ್ ನಮಗೆ ಯಾವುದು ಟ್ರಿಕ್ ನೆನಪಾಗ್ಲೇ ಇಲ್ಲ, ನಾನು ಟ್ರಿಕ್ಸ್ ನ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಫುಲ್ ರಾಂಗ್ ಬರ್ದೆ. ಯಾವುದು ಕೈ ಕೊಡಲ್ಲ. ಫಿಂಗರ್ ಕೌಂಟಿಂಗ್ ನಿಮ್ಗೆ ಯಾವತ್ತೂ ಕೈ ಕೊಡಲ್ಲ. ಫಿಂಗರ್ ಕೌಂಟಿಂಗ್ ವಿಲ್ ನೆವರ್ ಫೇಲ್ ಯು, ಹೌದಾ? ಇಲ್ಲ ಮ್ಯಾಮ್ ಅಂತೂ ಮೀರಿ ನಮ್ಗೆ ಬೇಕೇ ಬೇಕು ಸ್ವಲ್ಪ ಟ್ರಿಕ್ಸ್ ಅಂದ್ರೆ ಸ್ವಲ್ಪ ಅಲ್ಫಾಬೆಟ್ಸ್ಗೆ ಏನಾದ್ರು ಅನ್ಕೋಬಹುದು. These 3 you can always remember. Last 3 total ಎಷ್ಟಿರುತ್ತೆ? 26, correct? x y z 24 25 26 ಲಾಸ್ಟ್ 3. ಫಸ್ಟ್ 4 ನೆನ್ಪಿಟ್ಕೊಳ್ಳಕ್ಕೆ ತೊಂದರೆ ಇಲ್ಲ. ಎ ಬಿ ಸಿ ಡಿ 1 2 3 4, ಹೌದಾ? ಇಷ್ಟಂತೂ ನಮ್ಗೆ ನೆನ್ಪು ಉಳಿಲೇಬೇಕು. 26 ಅಲ್ಫಾಬೆಟ್ಸ್ ಇದಾವೆ. ಎ ಬಿ ಸಿ ಡಿ ಇಸ್ 1 2 3 4, ಲಾಸ್ಟ್ 24 25 26 ಎಕ್ಸ್ ವೈ ಝೆಡ್. ಓಕೆ, ನೆಕ್ಸ್ಟ್ ಸ್ವಲ್ಪ 1 or 2 ಟ್ರಿಕ್ಸ್. ಓಕೆ, ಐ ಕಮ್ ಟು ಟಿ. ಟಿ, ಓಕೆ, ಟಿ ಪೊಸಿಷನ್ ಹೇಗೆ ನೆನ್ಪಿಟ್ಕೋಬಹುದಪ್ಪ? ಈಗ ನೋಡಿ, ಯು ಆರ್ ವೆರಿ ಬೇಸಿಕ್. T20 ಕ್ರಿಕೆಟ್ ಆಡ್ತಾರೆ, ಹೌದಾ? T20, ಎಸ್, ಅಂಡ್ ದ ಪೊಸಿಷನ್ ಆಫ್ ಟಿ ಇಸ್ 20. ನೆನ್ಪಿಟ್ಕೋಬಹುದಲ್ವಾ? T20. ಓಕೆ, ನೆಕ್ಸ್ಟ್ ಎಂ. ಎಂ ಮತ್ತೆ ಎನ್ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇಲ್ಲಿ 13 ಇಲ್ಲಿ 14. ಎಂ ಮತ್ತೆ ಎನ್ ಮಿಡಲ್ ಮೋಸ್ಟ್ ನಂಬರ್ಸ್ 26 ಇದಾವೆ. ಅಂದ್ರೆ ಆ ಕಡೆ 13 ಈ ಕಡೆ 13. ಸೊ ಎಕ್ಸಾಕ್ಟ್ ಮಿಡಲ್ ಮೋಸ್ಟ್ ನಂಬರ್ಸ್ ಯಾವುದು? ಎಂ ಮತ್ತೆ ಎನ್. ಎಂ 13 ಎನ್ 14. ಓಕೆ, ಸೊ ಅಂದ್ರೆ ಈವನ್ ನಂಬರ್ಸ್. ಈ ಕಡೆ 13 ಇದಾವೆ, ಈ ಕಡೆ 13 ಇದಾವೆ. ಎಂಗೆ 13 ಮುಗೀತು, ನೆಕ್ಸ್ಟ್ ಎನ್ ಇಂದ ನೆಕ್ಸ್ಟ್ ಸ್ಟಾರ್ಟ್ ಆಯ್ತು. ಸೊ ದಿಸ್ ಇಸ್ 13 14. ಓಕೆ, ಎಂ ಇಸ್ 13, ಎನ್ ಇಸ್ 14. ನೆಕ್ಸ್ಟ್ ಕೆ, ಎಲ್ಗಿಂತ ಮುಂಚೆ ಕೆ. ಕೆ ಹೇಗೆ ನೆನ್ಪಿಟ್ಕೋಬಹುದು? ವಾಟ್ ಇಸ್ ದ ಪೊಸಿಷನ್ ಆಫ್ ಕೆ ಹಿಯರ್? 11. ಏನ್ ನೆನ್ಪಿಟ್ಕೋಬಹುದು? ಕಿಂಗ್ಸ್ 11 ಪಂಜಾಬ್ ಟೀಮ್ ಇದೆಯಲ್ವಾ? ಕಿಂಗ್ಸ್ 11. ಕಿಂಗ್ ಅಂದ್ರೆ ಕೆ, ಕರೆಕ್ಟ್? ಕಿಂಗ್ಸ್ 11. ಸೊ ಕೆ ಇಸ್ 11. ಆ ತರ ನೆನ್ಪಿಟ್ಕೋಬಹುದು, ಕರೆಕ್ಟ್? ಈಗ ನೋಡಿ, ನೆಕ್ಸ್ಟ್ ಜಿ ನ ಹೇಗ್ ಬರೀತೀರಾ? ಈ ತರ ಬರೀತೀರಾ, ಹೌದಾ? ಈ ತರ ಇಲ್ಲಿ ಏನ್ ಇದು ಟೇಲ್ ಇದೆ, ಈ ಟೇಲ್ ಸ್ವಲ್ಪ 7 ತರ ಕಾಣ್ತಾ ಇದೆಯಲ್ಲ, ಇದ್ರ ಟೇಲ್ ಸ್ವಲ್ಪ 7 ತರ ಕಾಣ್ತಾ ಇದೆ. ಸೊ ಜಿ ಪೊಸಿಷನ್ ಎಷ್ಟು? 7. ಓಕೆ, ನೆಕ್ಸ್ಟ್ ಎಚ್ ನ ನಾನು ಸ್ವಲ್ಪ ಈ ತರ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ರೆ, ಎಚ್ ನ ಈ ತರ ಫುಲ್ ಬರ್ಕೊಂಡ್ರೆ, ಎಚ್ ಯಾವ ತರ ಕಾಣ್ತಾ ಇದೆ? 8 ತರ ಕಾಣ್ತಾ ಇದೆ. ಸೊ ಎಚ್ ಯು ಕ್ಯಾನ್ ಸೇ 8. ಅಥವಾ G7. G7 ಸಬ್ಮಿಟ್ ಮಾಡ್ತಾರೆ, ಗೊತ್ತಾ ನಿಮ್ಗೆ? ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸಬ್ಮಿಟ್ ಇದೆ 7 ಕಂಟ್ರೀಸ್ ಇದ್ದು, G7 ಸಬ್ಮಿಟ್ ಅಂತ ಹೇಳ್ತೀವಿ. ಸೊ ಜಿ ಅಂದ್ರೆ 7. ಓಕೆ, ನೆಕ್ಸ್ಟ್ ಐ. ಐದು ಪೊಸಿಷನ್ ಏನಿಲ್ಲಿ? 9. ಏನ್ ಹೇಳ್ಬೋದು ಐಗೆ? ಓಕೆ, ಐ ಬರ್ದಾಗ ಸ್ಮಾಲ್ ಐ ಈ ತರ ಬರಿತೀರಾ, ಕರೆಕ್ಟಾ? ಸ್ಮಾಲ್ ಐ ಈ ತರ ಬರಿತೀವಿ. ಇದನ್ನ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡ್ರೆ ಇದು 9 ತರ ಕಾಣುತ್ತಲ್ಲ, ಸ್ಮಾಲ್ ಐ, ದಟ್ ಕ್ಯಾನ್ ಬಿ ರಿಮೆಂಬರ್ಡ್ ಆಸ್ 9. ಓಕೆ, ಎಸ್. ಸೊ ಲೈಕ್ ದಿಸ್ ಫ್ಯೂ ಟ್ರಿಕ್ಸ್ ಆರ್ ದೇರ್. ಐ ಗೆಸ್ ದಿಸ್ ಮಚ್ ಇಸ್ ಇನಫ್ ಫಾರ್ 1 or 2 ಕ್ಲಾಸಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆದಕ್ಕೆ ಟ್ರೈ ಮಾಡ್ತೀನಿ ಹೇಳಕ್ಕೆ. ಓಕೆ, ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು ಪೀಪಲ್, ಬಟ್ ದಿಸ್ ಇಸ್ ಆಲ್ ಜಸ್ಟ್ ಟ್ರಿಕ್ಸ್. ಎಕ್ಸಾಮ್ ಟೆನ್ಷನ್ ಅಲ್ಲಿ ಮರ್ತೋದ್ರೆ ಗೋ ಫಾರ್ ಫಿಂಗರ್ ಕೌಂಟಿಂಗ್, ಪ್ಲೀಸ್. Okay, yes. So with that, still we have many questions. Again, for this also we have many questions. I'll continue the same chapter in the next class also. Okay, odd one out, numbers. Okay, yes. ಇದಕ್ಕೆ ಮತ್ತೆ ಇಷ್ಟು ಇನ್ನು 10-15 questions ಇದೆ, ಒಂದೇ ಕ್ಲಾಸಲ್ಲಿ ಕವರ್ ಆಗಲ್ಲ. We'll continue in the next class. Till then,
please keep practicing. If you have any doubts, you can ask. Okay, so we'll see you all to in the next class. Till then, please keep practicing. ಪ್ರಾಕ್ಟೀಸ್ ಮಾಡ್ತಾ ಇರಿ, ಡಿಫ್ರೆಂಟ್ ಡಿಫ್ರೆಂಟ್ ಟ್ರಿಕ್ಸ್, ಡಿಫ್ರೆಂಟ್ ಡಿಫ್ರೆಂಟ್. ಆಮೇಲೆ ಅದ್ರ ಜೊತೆಗೇನೆ ಸ್ವಲ್ಪ ಕ್ಯೂಬ್ಸ್ ಸ್ಕ್ವೇರ್ಸ್ ಟೇಬಲ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ, ವಿಲ್ ಕಂಟಿನ್ಯೂ ದ ಸೇಮ್ ಚಾಪ್ಟರ್. ಟಿಲ್ ದೆನ್, ಸಿ ಯು ಆಲ್, ಟೇಕ್ ಕೇರ್. ಐ ಎಂಡ್ ದ ಕ್ಲಾಸ್.